Razia, good evening. Okay, so in the last session, we discussed regarding the concept of carbon and its compounds. ಹೌದಾ? ಕಾರ್ಬನ್ ಮತ್ತು ಸಂಯುಕ್ತಗಳು ಅನ್ನೋ ಪಾಠದ ಬಗ್ಗೆ ನಾವೇನ್ ಮಾಡಿದ್ವಿ, ಕಲ್ತಿದ್ವಿ ಹಿಂದಿನ ತರಗತಿಯಲ್ಲಿ. ಸೊ ಕಾರ್ಬನ್ ಅಂದ್ರೆ ಅದು ಕೋಟ್ಯಂತರ ಸಂಯುಕ್ತಗಳನ್ನ ಉಂಟು ಮಾಡುವಂತಹ ಶಕ್ತಿಯನ್ನ ಹೊಂದಿರುತ್ತೆ. ಯಾಕೆ? ಅದರಲ್ಲಿ ಎರಡು ಪ್ರಾಪರ್ಟಿ ಇದೆ ಅಂತ ನಾನು ಹೇಳಿದೆ. ಹೌದಾ? ಒಂದು, ನಾವು ಕಾರ್ಬನ್ ಅನ್ನ ಗಮನಿಸಿದಾಗ, ಹೌದಾ, ಕಾರ್ಬನ್ ನ ಹೊರ ಕವಚದಲ್ಲಿ ನಮಗೆ 4 ಎಲೆಕ್ಟ್ರಾನ್ಗಳು ಸಿಗ್ತವೆ. 4 ಎಲೆಕ್ಟ್ರಾನ್ಗಳು ಸಿಗ್ತವೆ. ಓಕೆ, ಸೊ ಈ ಕಾರ್ಬನ್ ನ ಗುಣ ಅಂದ್ರೆ ಒಂದು ಟೆಟ್ರಾವ್ಯಾಲೆಂಟ್ ಅಂತ, ಇನ್ನೊಂದು ಜಸ್ಟ್ ಅ ಮಿನಿಟ್, ಇನ್ನೊಂದು ಕೆಟನೇಷನ್. ಹೌದಾ? ಸೊ ಈ ಕೆಟನೇಷನ್ ಅಂದ್ರೆ ಏನು? ಕೆಟನೇಷನ್ ಅಂದ್ರೆ ಕಾರ್ಬನ್ಗೆ ಒಂದು ಎಬಿಲಿಟಿ ಇದೆ. ಏನು ಅಂದ್ರೆ ಅದು ತನ್ನದೇ ಆದ ಪರಮಾಣುಗಳ ಜೊತೆಗೆ ಸಹವೇಲೆನ್ಸಿ ಬಂಧವನ್ನ ಉಂಟು ಮಾಡ್ಕೊಳ್ತದೆ. ಸಹವೇಲೆನ್ಸಿ ಬಂಧ, ಇದಕ್ಕೆ ಇಂಗ್ಲಿಷ್ ಅಲ್ಲಿ ಕೋವ್ಯಾಲೆಂಟ್ ಬಾಂಡ್ ಅಂತ ಕರಿತೇವೆ. ಸೊ ಈಗ ನಾವು ಲೋಹಗಳು ಮತ್ತು ಅಲೋಹಗಳು ಪಾಠದಲ್ಲಿ ಅಯೋನಿಕ್ ಸಂಯುಕ್ತಗಳ ಬಗ್ಗೆ ಕಲಿತ್ವಿ. ಹೌದಾ? ಸೊ ಅಲ್ಲಿ ಅಯೋನಿಕ್ ಬಂಧ ಇತ್ತು. ಅಯೋನಿಕ್ ಬಂಧ ಹೇಗಾಯ್ತು? ಒಂದು ಎಲೆಕ್ಟ್ರಾನು ಅಥವಾ ಒಂದು ಪೇರ್ ಆಫ್ ಎಲೆಕ್ಟ್ರಾನ್, ಒಂದು ಜೋಡಿ ಎಲೆಕ್ಟ್ರಾನು ಒಂದು ಅಯೋನಿಂದ ಅಂದ್ರೆ ಒಂದು ಪರಮಾಣುವಿನಿಂದ ಇನ್ನೊಂದು ಪರಮಾಣುವಿಗೆ ಟ್ರಾನ್ಸ್ಫರ್ ಆಗತ್ತೆ, ಕಂಪ್ಲೀಟ್ ಆಗಿ ಟ್ರಾನ್ಸ್ಫರ್ ಆಗತ್ತೆ. ಸೊ ಅದರಿಂದ ಅಲ್ಲಿ ಅಯೋನಿಕ್ ಬಂಧ ಏನಾಗತ್ತೆ, ಉಂಟಾಗತ್ತೆ. ಇನ್ನು ಸಹವೇಲೆನ್ಸಿ ಬಂಧ ಅಂತ ತಿಳ್ಕೊಳ್ಳಿ. ಯಾರಾದ್ರೂ ಹೇಳ್ತೀರಾ ಈ ಸಹವೇಲೆನ್ಸಿ ಬಂಧ ಹೇಗಾಗತ್ತೆ? ಸಹವೇಲೆನ್ಸಿ ಬಂಧ ಯಾವ ರೀತಿ ಉಂಟಾಗತ್ತೆ? ವೆರಿ ಗುಡ್. ರೇಖಾ HK ಆನ್ಸರ್ಡ್ ಇಟ್. ಪರಮಾಣುಗಳ ನಡುವೆ ಎಲೆಕ್ಟ್ರಾನ್ ಹಂಚಿಕೆಯಿಂದ, ಪರಮಾಣುಗಳ ನಡುವೆ
ಎಲೆಕ್ಟ್ರಾನ್ ಹಂಚಿಕೆಯಿಂದ ಏನಾಗತ್ತೆ ಇಲ್ಲಿ ಸಹವೇಲೆನ್ಸಿ ಬಂಧ ಸೃಷ್ಟಿಯಾಗತ್ತೆ ಅಂತ. ಹೌದಾ? ಸೊ ಇದಾದ್ಮೇಲೆ ನಾವೇನ್ ನೋಡಿದ್ವಿ? ಇದಾದ್ಮೇಲೆ ಯಾವ ರೀತಿ ಅಂದ್ರೆ ಕಾರ್ಬನ್ನಿನ ಮೂಲಗಳನ್ನ ನೋಡಿದ್ವಿ, ಕಾರ್ಬನ್ನ ಸಂಕೇತ, ಕಾರ್ಬನ್ನ ಏನಂತಾರೆ ಅಟೋಮಿಕ್ ನಂಬರ್, ಅಟೋಮಿಕ್ ಸಂಖ್ಯೆಯನ್ನ ನೋಡಿದ್ವಿ. ಸಹವೇಲೆನ್ಸಿ ಬಂಧ ಯಾವ ರೀತಿ ಆಗತ್ತೆ, ಯಾಕೆ ಅದು 4 ಎಲೆಕ್ಟ್ರಾನ್ಗಳನ್ನ ಪಡೆದುಕೊಳ್ಳುವುದಿಲ್ಲ ಅಥವಾ ಕಳೆದುಕೊಳ್ಳುವುದಿಲ್ಲ, ಅದರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಹೌದಾ? ಅದಾದ್ಮೇಲೆ ಎಲೆಕ್ಟ್ರಾನ್ ಚುಕ್ಕಿ ರಚನೆಗಳನ್ನ ನೋಡಿದ್ವಿ. ನೆನಪಲ್ಲಿ ಇಟ್ಕೊಳ್ಳಿ, ಒಂದು ಜೋಡಿ ಎಲೆಕ್ಟ್ರಾನ್ ಹಂಚಿಕೆ ಆದ್ರೆ ಒಂದು ಏಕಬಂಧ, 2 ಜೋಡಿ ಎಲೆಕ್ಟ್ರಾನ್ ಹಂಚಿಕೆ ಆದ್ರೆ ದ್ವಿಬಂಧ, 3 ಜೋಡಿ ಅಲ್ಕೇನ್, ಅಲ್ಕೀನ್ ಅಂಡ್ ಅಲ್ಕೈನ್. ಹೌದಾ? ಸೊ ಈ ಅಲ್ಕೇನ್ ಅನ್ನೋದು ಪರ್ಯಾಪ್ತ ಸಂಯುಕ್ತಗಳಿಗೆ, ಅಲ್ಕೇನ್ ಅನ್ನೋದು ಏನಾಗಿದೆ ಪರ್ಯಾಪ್ತ ಸಂಯುಕ್ತಗಳಿಗೆ ಉದಾಹರಣೆ ಆಗಿದೆ. ಸೊ ಇಲ್ಲಿ ಏಕಬಂಧ ಇರುತ್ತೆ, ಕಾರ್ಬನ್ ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧ ಇರುತ್ತೆ. ಅದೇ ರೀತಿ ಅಲ್ಕೀನ್ ಅಂತ ಬಂದಾಗ, ಅಲ್ಕೀನ್ ಇ ಅಂತ ಬಂದಾಗ ಇಲ್ಲಿ ಕಾರ್ಬನ್ ಕಾರ್ಬನ್ ಪರಮಾಣುಗಳ ನಡುವೆ, 2 ಕಾರ್ಬನ್ ಗಳ ನಡುವೆ, ಎಲ್ಲ ಇರೋದೆಲ್ಲ ಕಾರ್ಬನ್ ಅಲ್ಲ. ಈಗ ಈ ರೀತಿ ನಮಗೆ ಚೈನ್ ಇತ್ತಂದ್ರೆ ಎಲ್ಲದಕ್ಕೂ ಡಬಲ್ ಬಾಂಡ್ ಇರೋದಿಲ್ಲ. 2ರ ನಡುವೆ ಒಂದಕ್ಕೆ ಡಬಲ್ ಬಾಂಡ್ ಇದ್ರೂ ಕೂಡ, 1 ಅಥವಾ ಒಂದಕ್ಕಿಂತ ಹೆಚ್ಚು ಇದ್ರೂ ಕೂಡ ಏನಾಗತ್ತೆ, ಅವುಗಳಿಗೆ ನಾವು ಅಲ್ಕೀನ್ ಅಂತ ಕರಿತೇವೆ. ಸೊ ಇದು ದ್ವಿಬಂಧ. ಅದೇ ರೀತಿ ಅಲ್ಕೈನ್ ಅಂತ ಬರುತ್ತೆ. ಅಲ್ಕೈನ್, ಅಲ್ಕೈನ್. ಓಕೆ, ಜಸ್ಟ್ ಅಲ್ಕೈನ್. ಓಕೆ, ಸೊ YNE ಅಂತ ಇದೆ. ಸೊ ಇಲ್ಲೇನಿದೆ, ಇದು ತ್ರಿಬಂಧ, 3 ಬಂಧಗಳು ಇರುತ್ತೆ. ಹೌದಾ? ಸೊ ಈ ರೀತಿಯಾಗಿ ಹೈಡ್ರೋಕಾರ್ಬನ್ಗಳಲ್ಲಿ ವಿಧಗಳಿವೆ. ಅದಾದ್ಮೇಲೆ ನಾವೇನ್ ನೋಡಿದ್ವಿ, ಹೈಡ್ರೋಕಾರ್ಬನ್ ಅಂದ್ರೆ ಏನು? ಆ ಸಂಯುಕ್ತಗಳಲ್ಲಿ ಕೇವಲ ಕಾರ್ಬನ್ ಮತ್ತು ಹೈಡ್ರೋಜನ್ ಅನ್ನ ಮಾತ್ರ ನೀವು ನೋಡ್ತೀರಾ. ಬೇರೆ ಯಾವುದೇ ಒಂದು ಧಾತುಗಳ ಪರಮಾಣುಗಳನ್ನ ನೀವು ಅಲ್ಲಿ ನೋಡೋದಿಲ್ಲ. ನೆಕ್ಸ್ಟ್ ಏನಿದೆ ಈಗ, ಅದಾದ್ಮೇಲೆ ನಾನು ಲೆಕ್ಕಗಳನ್ನ ಮಾಡ್ತಾ ಹೋಗಿದ್ವಿ. ಸೊ ಇದನ್ನ ನೀವು ಎಲ್ಲ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದ್ದೆ. ಹೌದಾ? ಸೊ ಇಲ್ಲಿ ನೋಡಿ, ಮೀತ್ ಅಂದ್ರೆ 1, ಈತ್ ಅಂದ್ರೆ 2. ಇಲ್ಲಿ ನೋಡಿ, ಗ್ರೀಕ್ ಲ್ಯಾಂಗ್ವೇಜ್ ಅಲ್ಲಿ ಮೀತ್ ಅಂದ್ರೆ 1, ಈತ್ ಅಂದ್ರೆ 2, ಪ್ರೋಪ್ ಅಂದ್ರೆ 3, ಬ್ಯೂಟ್ ಅಂದ್ರೆ 4, ಪೆಂಟ್ ಅಂದ್ರೆ 5, ಹೆಗ್ಸ್ ಅಂದ್ರೆ 6. ಹೌದಾ? ಸೊ ಇಲ್ಲಿ ಏನ್ ಅಂತ ಬಂದಿದೆ. ಏನ್ ಅಂದ್ರೆ ಏನು? ANE ಇಂಗ್ಲಿಷ್ ಅಲ್ಲಿ ಬರೆದ್ರೆ ಗೊತ್ತಾಗತ್ತೆ, ಏನ್. ಸೊ ಈ ರೀತಿ ಇದ್ದಾಗ ಕಾರ್ಬನ್ ಕಾರ್ಬನ್ ನಡುವೆ ಅಥವಾ ಕಾರ್ಬನ್ ಹೈಡ್ರೋಜನ್ ನಡುವೆ ಏಕಬಂಧ ಇರುತ್ತೆ. ಹೌದಾ? ಸೊ ಅದೇ ರೀತಿ ಇಲ್ಲಿ ಈನ್ ಅಂತ ಇದ್ರೆ, ENE ಅಂತ ಇದ್ರೆ, ಇಲ್ಲಿ ಕಾರ್ಬನ್ ಮತ್ತು ಕಾರ್ಬನ್ ನಡುವೆ ದ್ವಿಬಂಧ ಇರುತ್ತೆ. ಸೊ ಅದನ್ನ ನಾನು ಹಿಂದಿನ ತರಗತಿಯಲ್ಲೇ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೇನೆ ಅಲ್ವಾ? ನೆಕ್ಸ್ಟ್ ಬರೋದು ರಚನಾ ಸಮಾಂಗಿಗಳು ಅಂತ. ಜಸ್ಟ್ ಮಿನಿಟ್. ರಚನಾ ಸಮಾಂಗಿಗಳು ಅಥವಾ ನಾವು ಅದಕ್ಕೆ ಸ್ಟ್ರಕ್ಚರಲ್ ಐಸೋಮರ್ಸ್ ಅಂತ ಕರಿತೇವೆ. 2 ರಚನೆಗಳು ಒಂದೇ ಅಣುಸೂತ್ರ ಹೊಂದಿದ್ದು ಬೇರೆ ಬೇರೆ ರಚನಾ ವಿನ್ಯಾಸವನ್ನು ಹೊಂದಿರುವ ಸಂಯುಕ್ತಗಳನ್ನು ರಚನಾ ಸಮಾಂಗಿಗಳು ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಬ್ಯೂಟೇನ್ ಅಂತ ಇದೆ. ಬ್ಯೂಟ್ ಅಂದ್ರೆ ಏನು? 4. ಹೌದಾ? ಏನ್ ಅಂತ ಇದೆ. ಏನಂದ್ರೆ ಅಲ್ಲಿ ಕಾರ್ಬನ್ ಕಾರ್ಬನ್ ನಡುವೆ ಏನಿರತ್ತೆ, ಏಕಬಂಧ ಇರತ್ತೆ. ಸೊ ಬ್ಯೂಟ್ ಅಂದ್ರೆ 4. ಹೌದಾ? ಸೊ ಇದು 1, 2, 3, 4ನೇ ಕಾರ್ಬನ್ನು. ಇದೇ ರೀತಿಯಾಗಿ ನಾವು ಯಾವ ರೀತಿ ಬರಿಬೇಕು ಹೈಡ್ರೋಜನ್ ಅನ್ನ? ಸೊ ಇಲ್ಲಿ ನೋಡಿ, ಇದು ಹೈಡ್ರೋಜನ್, ಇದು ಹೈಡ್ರೋಜನ್, ಹೈಡ್ರೋಜನ್, ಇದು 2 ಬಂಧ ಇದೆ ಇಲ್ಲಿ. ಹೌದಾ? ಸೊ ಇದು ಹೈಡ್ರೋಜನ್, ಹೈಡ್ರೋಜನ್, ಇಲ್ಲೂ 2 ಬಂಧ ಇದೆ, ಹೈಡ್ರೋಜನ್, ಹೈಡ್ರೋಜನ್. ಇಲ್ಲಿ 1 ಈ ಕಡೆ 1 ಬರುತ್ತೆ, 2 ಇಲ್ಲಿ ಕೆಳಗಡೆ 3. ಸೊ ಇಲ್ಲೇನಾಗತ್ತೆ, C4, ಸಿ ನೋಡಿ 4 ಇವೆ. ಅದೇ ರೀತಿಯಾಗಿ ಇವು 8 + 2 H 10 ಇದೆ. ಸೊ C4H10 ಏನು ಇದರ ಅಣುಸೂತ್ರ.
ಹೌದಾ, ಇದರ ಅನುಸೂತ್ರ. ಇದರ ರಚನಾ ಸೂತ್ರವನ್ನ ಬರೆಯುವಾಗ ಅಂದ್ರೆ ರಚನೆಯನ್ನ ಬರೆಯುವಾಗ ಈ ರೀತಿ ಸರಳ ಏನಂತಾರೆ ಸರಪಳಿಯಲ್ಲಿ ಬರಿಬಹುದು. ಹೌದಾ, ಸರಪಳಿಯಲ್ಲಿ ಬರಿಬಹುದು. ಸೊ ಇದಕ್ಕೆ ನಾವು ಎನ್ ಬ್ಯೂಟೇನ್ ಅಂತ ಕರಿತೇವೆ. ಅದರ್ವೈಸ್ ಯಾವ ರೀತಿ, ಈ ತರ ಮಾಡ್ಕೊಂಡು 2 ಕಾರ್ಬನ್ ಈ ರೀತಿ ಇನ್ನೊಂದು ಕಾರ್ಬನ್ ಕವಲ್ ಹೊಡೆದು, ಇಲ್ಲಿ ನೋಡಿ ಇದರ ಒಂದು ಕೈ ಬಿಸಿ ಇದೆ, ಇನ್ನು 3 ಕೈಗಳು ಫ್ರೀ ಇವೆ. ಸೊ ಅಲ್ಲಿ ಮೂರು ಕೈಗಳು ಬಿಸಿ ಆಗಿ ಅಂದ್ರೆ ಎಚ್ ಅನ್ನ ಸೂಚಿಸ್ತವೆ. ಅದೇ ರೀತಿ ಎಚ್ ಇಲ್ಲಿ ನೋಡಿ, ಇಲ್ಲೂ ಕೂಡ 3 ಕೈಗಳು ಫ್ರೀ ಇದಾವೆ, ಎಚ್. ಹೌದಾ, ಇಲ್ಲಿ 3 3 6 6 4 10. ಸೊ ಇಲ್ಲೂ ಕೂಡ ಅಣುಸೂತ್ರ ಏನಾಯ್ತು, C4H10 ಆಯ್ತು. ಎರಡು ಅಣುಸೂತ್ರಗಳು ಒಂದೇ, ಬಟ್ ರಚನಾ ವಿನ್ಯಾಸಗಳು ಬೇರೆ. ಇಂಥ ಒಂದು ಸಂಯುಕ್ತಗಳಿಗೆ ನಾವೇನಂತ ಕರಿತೇವೆ, ಸ್ಟ್ರಕ್ಚರಲ್ ಐಸೋಮರ್ಸ್ ಅಥವಾ ರಚನಾ ಸಮಾಂಗಿಗಳು ಅಂತ. ಬ್ಯೂಟೇನ್, ಐಸೋಬ್ಯೂಟೇನ್ ಅಂದ್ರೆ ಈ ಬ್ಯೂಟೇನ್ ನ ಈ ಬ್ಯೂಟೇನ್ ನ ಕಾಪಿನೇ, ಬಟ್ ಬೇರೆ ತರ ಅರೇಂಜ್ಮೆಂಟ್ ಇದೆ. ಸೊ ಐಸೋಬ್ಯೂಟೇನ್ ಅಂತ. ಇದು ರಚನಾ ಸಮಾಂಗಿಗಳು. ಇನ್ನು ಉಂಗುರ ಸರಪಳಿ ಹೊಂದಿರುವ ಸಂಯುಕ್ತಗಳು. ಸೊ 2 ಸಂಯುಕ್ತಗಳಿವೆ. ಹೌದಾ, 3 ರೀತಿಯ ಸಂಯುಕ್ತಗಳನ್ನ ನೀವು ನೋಡ್ತೀರಾ. ಒಂದು ಸರಪಳಿ ಅಂದ್ರೆ ಲಾಂಗ್ ಚೈನ್ ಸರಪಳಿ, ಇನ್ನೊಂದು ಕವಲು ಒಡೆದ ಸರಪಳಿ, ಕವಲು ಒಡೆದಿದ್ದು, ಇನ್ನೊಂದು ಉಂಗುರ ಸರಪಳಿ. ಸೊ ಇಲ್ಲೇನ್ ಬ್ಯೂಟೇನ್ ನೋಡಿದ್ರಲ್ಲ, ಇದು ಕವಲು ಒಡಿತು ಇಲ್ಲಿ. ಹೌದಾ, ಬ್ರಾಂಚ್ ಆಯ್ತು ಎರಡಾಗಿ. ಈಗ ಏನ್ ನೋಡ್ತಿದಾರೆ ಈ ಎಕ್ಸಾಂಪಲ್ಸು, ಇಲ್ಲಿ ಏನಿದೆ, ಉಂಗುರ ಇದೆ. ಅಂದ್ರೆ ಕಂಪ್ಲೀಟ್ ಆಗಿ ಏನಿದೆ, ಇಲ್ಲಿ ರಿಂಗ್ ಸ್ಟ್ರಕ್ಚರ್ ಕಾಣಿಸುತ್ತೆ ನಿಮ್ಗೆ. ಇಲ್ಲಿ ನೋಡಿ C6H12 ಅಂತ ಇದೆ. ಸೊ ಸಿ 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 ಸಿ. ಸೊ ಈ ರೀತಿಯಾಗಿ ಅಲ್ಲಿ ಏನಾಗಿರ್ತವೆ, ರಚನೆ ಇರ್ತವೆ. ಸೊ ಇದು 1 2 3 4 5 6 ಕಾರ್ಬನ್ ಉಳ್ಳ ಒಂದು ಸಂಯುಕ್ತ. ಸೊ ಇಲ್ಲಿ ನೋಡಿ, ಇದು 2 ಕೈಗಳು ಬಿಸಿ ಇವೆ, ಇನ್ನು ಉಳಿದ ಕೈಗಳೆಷ್ಟು, 2. ಸೊ ಎಚ್ ಎಚ್, 2 ಕೈಗಳು ಬಿಸಿ ಇವೆ, ಉಳಿದಿದ್ದು 2. ಇಲ್ಲೂ ಕೂಡ ಸೇಮ್, ಉಳಿದಿದ್ದು 2. ಇಲ್ಲೂ ಕೂಡ ಸೇಮ್, ಉಳಿದಿದ್ದು 2. ಇಲ್ಲೂ ಕೂಡ ಸೇಮ್, ಉಳಿದಿದ್ದು 2. ಇಲ್ಲೂ ಕೂಡ ಎಚ್ ಎಚ್. ಸೊ ಇದನ್ನ ಎಚ್ ಎಚ್ ಎಲ್ಲ ಎಣಿಸಿದ್ಮೇಲೆ ಅದು 12 ಬರುತ್ತೆ. C6 ಇದೆ. ಸೊ ಇದು ಏನು ಅಂದ್ರೆ ಉಂಗುರ ಸರಪಳಿಯ ಹೊಂದಿರುವ ಸಂಯುಕ್ತಗಳ ಉದಾಹರಣೆ. ಇಲ್ಲೇನಾಗಿದೆ, ಸೈಕ್ಲೋಹೆಕ್ಸೇನ್. C6H12 ಅಂದ್ರೆ ಅದು ಸೈಕ್ಲೋಹೆಕ್ಸೇನ್. ಹೆಕ್ಸೇನ್ ಅಂದ್ರೆ 6, ಹೆಕ್ಸ್ ಅಂದ್ರೆ 6. ಏಕಬಂಧ ಇದೆ ಕಾರ್ಬನ್ ಕಾರ್ಬನ್ ನಡುವೆ. ಸೊ ಹೆಕ್ಸೇನ್. ಸೈಕ್ಲೋ ಯಾಕೆ, ಸೈಕ್ಲಿಕ್ ಆಗಿದೆ, ಅದು ರಿಂಗ್ ಲೈಕ್ ಸೈಕ್ಲಿಕ್ ಆಗಿದೆ. ಸೊ ಸೈಕ್ಲೋಹೆಕ್ಸೇನ್ ಅಂತ. ಇನ್ನು ಎರಡನೇ ಉದಾಹರಣೆಗೆ ಬಂದಾಗ ಇಲ್ಲಿ ನೋಡಿ, ಬೆನ್ಝೀನ್ ಅಂತ ಬರುತ್ತೆ. ಇಲ್ಲಿ ಎಂಡಿಂಗ್ ಏನಿದೆ, ಈನಿದೆ. ಅಂದ್ರೆ ಸೊ ಇಲ್ಲೇನಾಗತ್ತೆ, ಕಾರ್ಬನ್ ಕಾರ್ಬನ್ ನಡುವೆ ದ್ವಿಬಂಧವನ್ನ ನೋಡ್ತೀರಿ. ಈ ಬೆನ್ಸಿನ್ ಒಂದು ಸ್ಪೆಷಲ್ ಕಾಂಪೌಂಡ್ ಆಗಿದೆ. ಯಾಕೆಂದ್ರೆ ಇಲ್ಲಿ ಒಂದು ಬಿಟ್ಟು ಇನ್ನೊಂದು ಕಾರ್ಬನ್ ಕಾರ್ಬನ್ ನಡುವೆ ನೀವೇನ್ ನೋಡ್ತೀರಾ, ದ್ವಿಬಂಧವನ್ನ ನೋಡ್ತೀರಾ. ಫಾರ್ ಎಕ್ಸಾಂಪಲ್ ಸಿ 1 2 3 4 5 6 ಕಾರ್ಬನ್ಗಳಿವೆ. ಸೊ 1ನೇ ಕಾರ್ಬನ್ 2ನೇ ಕಾರ್ಬನ್ ಜೊತೆ ದ್ವಿಬಂಧವನ್ನ ಸೃಷ್ಟಿ ಮಾಡಿದೆ. 2ನೇದ್ದು 3ನೇದರ ಜೊತೆ ಏಕಬಂಧ, ಮತ್ತೆ 3ನೇದ್ದು 4ರ ಜೊತೆ ದ್ವಿಬಂಧ, 4ನೇದ್ದು 5ರ ಜೊತೆ ಏಕಬಂಧ, 5ನೇದ್ದು 6ನೇದರ ಜೊತೆ ದ್ವಿಬಂಧ. ಸೊ ಈ ರೀತಿ ಒಂದು ಬಿಟ್ಟು ಒಂದಾದ್ಮೇಲೆ ದ್ವಿಬಂಧವನ್ನ ನಾವಿಲ್ಲಿ ನೋಡ್ತೇವೆ. ಸೊ ಇದಕ್ಕೆ ಬೆನ್ಝೀನ್ ಅಂತ ಕರೀತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಬೆನ್ಝೀನಿನ ಅಣುಸೂತ್ರ ಮತ್ತು ರಚನೆಯನ್ನ ಬರೀರಿ ಅಂತಾನು ಕೇಳಬಹುದು. ಓಕೆ, ಸೊ ದಿಸ್ ಇಸ್ ಅಬೌಟ್ ಉಂಗುರ ಸರಪಳಿ ಹೊಂದಿರುವ ಸಂಯುಕ್ತಗಳಿಗೆ ಉದಾಹರಣೆ. ನೆಕ್ಸ್ಟ್ ಬರೋದು ಈಗ ನಮ್ಮ ಕ್ರಿಯಾ ಗುಂಪುಗಳು ಅಂತ ಬರುತ್ತೆ. ಕ್ರಿಯಾ ಗುಂಪುಗಳು. ಸೊ ಏನಿದು ಕ್ರಿಯಾ ಗುಂಪುಗಳಂದ್ರೆ, ಈ ಕ್ರಿಯಾ ಗುಂಪುಗಳಂದ್ರೆ ಇಂಗ್ಲಿಷ್ ಅಲ್ಲಿ ಫಂಕ್ಷನಲ್ ಗ್ರೂಪ್ಸ್ ಅಂತ ಕರಿತೇವೆ. ಫಂಕ್ಷನಲ್ ಗ್ರೂಪ್ಸ್. ಓಕೆ,
ಸೊ ಕ್ರಿಯಾ ಗುಂಪುಗಳು ಅಂದ್ರೆ ಅದು ಆ ಒಂದು ಅಣುವಿನ ಅಥವಾ ಆ ಒಂದು ಸಂಯುಕ್ತದ ರಾಸಾಯನಿಕ ಬದಲಾವಣೆ ಬೇರೆ ಇರುತ್ತೆ. ಸಾರಿ. ಸೊ ಇಲ್ಲಿ ನೋಡಿ, ಕಾರ್ಬನ್ ಸಂಯುಕ್ತಗಳ ವಿಶಿಷ್ಟ ಗುಣಗಳಿಗೆ ಕಾರಣವಾಗುವ ಭಿನ್ನ ಜಾತಿ ಪರಮಾಣುಗಳ, ಸೊ ಕಾರ್ಬನ್ ನಲ್ಲಿ ಯೂಶ್ವಲಿ ಹೈಡ್ರೋಜನ್ ಇರತ್ತೆ ಅಂತ ಹೇಳಿದೆ. ಸೊ ಕೆಲವೊಂದಿಷ್ಟು ಸಂಯುಕ್ತಗಳಲ್ಲಿ ನಾವು ಭಿನ್ನ ಜಾತಿಯ ಅಂದ್ರೆ ಬೇರೆ ಧಾತುವಿನ ಪರಮಾಣುವಿನ ಗುಂಪನ್ನ ನೋಡ್ತೇವೆ. ಎಲ್ಲಿ? ಈ ಒಂದು ಕಾರ್ಬನ್ ಸಂಯುಕ್ತಗಳಲ್ಲಿ ಆ ಬೇರೆ ಧಾತುವಿನ ಪರಮಾಣುಗಳ ಗುಂಪುಗಳನ್ನ ನಾವೇನಂತ ಹೆಸರಿಸ್ತೇವೆ? ಕ್ರಿಯಾ ಗುಂಪುಗಳು ಅಥವಾ ಫಂಕ್ಷನಲ್ ಗ್ರೂಪ್ಸ್ ಅಂತ ಕರಿತೇವೆ. ಸೊ ಇಲ್ಲಿ ಸಪೋಸ್ ಭಿನ್ನ ಪರಮಾಣು ಅಂದ್ರೆ ಏನಂತ ಕರಿತೇನೆ? ಬೇರೆ ಒಂದು ಅಟಮ್ ಇದ್ರೆ, ಸೊ ಭಿನ್ನ ಪರಮಾಣು ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಈ ರೀತಿ ಯಾವುದಾದ್ರೂ ಭಿನ್ನ ಪರಮಾಣು ಇದ್ರೆ ಕಾರ್ಬನ್ ಸಂಯುಕ್ತದಲ್ಲಿ, ಸೊ ಅವಾಗ ಆ ಸಂಯುಕ್ತದ ಹೆಸರನ್ನು ನಾವು ಯಾವ ರೀತಿ ಬರಿತೇವೆ? ಕ್ಲೋರಿನ್ ಇದ್ರೆ ಕ್ಲೋರಿನ್, ಬ್ರೋಮಿನ್ ಇದ್ರೆ ಬ್ರೋಮೋ, ಅಯೋಡಿನ್ ಇದ್ರೆ ಅಯೋಡೋ. ಸೊ ಮೊದಲಿಗೆ ಆ ಒಂದು ಕ್ರಿಯಾ ಗುಂಪಿನ ಹೆಸರನ್ನ ಬರೆದು ನಂತರ ಆ ಕಾರ್ಬನ್ ಸಂಯುಕ್ತದ ಹೆಸರನ್ನ ಪರಮಾಣು ಆ ಒಂದು ಚೈನ್ ಅಲ್ಲಿ, ಆ ಒಂದು ಸರಪಳಿಯಲ್ಲಿ ಆಕ್ಸಿಜನ್ ಇದ್ದಾಗ, ಸೊ ಅವಾಗ ಏನಾಗತ್ತೆ? ಆಲ್ಕೋಹಾಲ್ ಬರುತ್ತೆ. ಅವಾಗ OH ಅನ್ನೋದು ಕ್ರಿಯಾ ಗುಂಪಿನ ಅಣುಸೂತ್ರ ಆಗತ್ತೆ. ಅಲ್ಡಿಹೈಡ್ ಬರುತ್ತೆ, C∼OH ಇದು ಕ್ರಿಯಾ ಗುಂಪು ಅಲ್ಡಿಹೈಡ್ದು. ಕೀಟೋನ್ ಅಂತ ಬರುತ್ತೆ, C∼O. ಕಾರ್ಬಾಕ್ಸಿಲಿಕ್ ಆಮ್ಲ ಅಂತ ಬರುತ್ತೆ, C∼OOH. ಓಕೆ, ಸೊ ಇವೆಲ್ಲವೂ ಕೂಡ ಕ್ರಿಯಾ ಗುಂಪುಗಳು ಮತ್ತು ಕ್ರಿಯಾ ಗುಂಪಿನ ಸೂತ್ರಗಳಾಗಿವೆ. ಸೊ ಈಗ ಫಾರ್ ಎಕ್ಸಾಂಪಲ್, ಜಸ್ಟ್ ಅ ಮಿನಿಟ್, ಐ ಥಿಂಕ್ ಇಲ್ಲಿ ಎಕ್ಸಾಂಪಲ್ಸ್ ಇದೆ. ಓಕೆ, ಸೊ ಇಲ್ಲಿ ನೋಡಿ, ಸೊ ಇಲ್ಲಿ ಈಗ CH4 ಇದೆ, CH4. ಇದೇನಿದು? CH4 ಅಂದ್ರೆ ಏನು? ಮೀಥೇನ್ ಅಂತ. ಓಕೆ, ಸೊ ಈಗ ಯಾವುದೋ ಒಂದು ರಿಯಾಕ್ಷನ್ ಆಗಿ, ಯಾವ ರಿಯಾಕ್ಷನ್ ಅಂತ ನಾವು ಇದೇ ಚಾಪ್ಟರ್ ಅಲ್ಲಿ ಲಾಸ್ಟಿಗೆ ಕಲಿತೇವೆ. ಯಾವುದೋ ಒಂದು ರಿಯಾಕ್ಷನ್ ಆಗಿ ಏನಾಗಿದೆ? ಒಂದು ಹೈಡ್ರೋಜನ್ ಜಾಗದಲ್ಲಿ ಏನಾಗಿದೆ? ಕ್ಲೋರಿನ್ ಬಂದಿದೆ. ಹೌದಾ? ಸೊ ಅವಾಗ ನಾವೇನ್ ಬರಿತೇವೆ? ಇದರ ಹೆಸರನ್ನ ಕ್ಲೋರೋ, ಮೊದಲಿಗೆ ಅದರ ಹೆಸರನ್ನ ಬರಿಬೇಕು. ಕ್ಲೋರಿನ್, ಕ್ಲೋರೋ ಮೀಥೇನ್ ಅಂತ ಬರಿತೇವೆ. ಕ್ಲೋರೋ ಮೀಥೇನ್ ಅಂತ ಬರಿತೇವೆ. ಇನ್ನೊಂದು ಇಲ್ಲಿ ನೋಡಿರ್ತೀರಾ, ಇಥನಾಯಿಕ್ ಆಸಿಡ್ ಅಂತ ಬರುತ್ತೆ, CC∼OH. ಓಕೆ, ಸೊ ಇದು ಇಲ್ಲಿ ನೋಡಿ, 1 2 ಅಂದ್ರೆ ಈಥ್ ಅಂತ. ಆಮೇಲೆ ಇಲ್ಲಿ ಏನಿದೆ? ಕಾರ್ಬನ್ ಕಾರ್ಬನ್ ನಡುವೆ ಏಕಬಂಧ ಇದೆ, ಸೊ ಇಥನಾಲ್. ಆಮೇಲೆ C∼OH ಇದೆ. ಸೊ ಈ ರೀತಿ ಏನದು ಕಾರ್ಬಾಕ್ಸಿಲಿಕ್ ಆಮ್ಲದ ಒಂದು ಸೂತ್ರ ಅದು. ಸೊ ಈ ರೀತಿ ಕ್ರಿಯಾ ಗುಂಪಿದ್ದಾಗ ಅದಕ್ಕೆ ನಾವು ಇಥನಾಯಿಕ್ ಆಸಿಡ್, ಆಯಿಕ್ ಅಂತ ಆಡ್ ಮಾಡ್ತೇವೆ. ಆಯಿಕ್ ಎಲ್ಲಿ? ಪದದ ಕೊನೆಯಲ್ಲಿ. ಆದ್ರೆ ಕ್ಲೋರೋ ಈ ಒಂದು ಏನಂತಾರೆ ಭಿನ್ನ ಪರಮಾಣು ಈ ಹ್ಯಾಲೋಜನ್ಸ್ ಆಗಿದ್ರೆ, ಕ್ಲೋರಿನ್, ಬ್ರೋಮಿನ್, ಅವಾಗ ಮಾತ್ರ ಆ ಒಂದು ವೈಜ್ಞಾನಿಕ ಹೆಸರೇನಿರುತ್ತೆ ಅದಕ್ಕಿಂತ ಮೊದಲೇ ಬರಿತೇವೆ. ಇನ್ನು ಕೀಟೋನ್ ಇದು ಇದ್ರೆ, ಇಥನೋನ್ ONE ಅಂತ ಬರೆದ್ರೆ ಅದು ಕೀಟೋನ್ ಗ್ರೂಪ್. ಇಥಲ್ಡಿಹೈಡ್, ಇಥನಾಲ್, OL ಅಂತ ಬಂದ್ರೆ ಅದು ಆಲ್ಕೋಹಾಲ್. OL ಆಲ್ಕೋಹಾಲ್, AL ಆಲ್ಡಿಹೈಡ್, ONE ಕೀಟೋನ್, ಇಥನಾಯಿಕ್ ಆಯಿಕ್ ಆಸಿಡ್ ಅಂತ ಬಂದ್ರೆ ಅದು ಕಾರ್ಬಾಕ್ಸಿಲಿಕ್ ಆಸಿಡ್ ಆಗಿರುತ್ತೆ. ಸೊ ಈ ರೀತಿಯಾಗಿ ನೀವು ಕ್ರಿಯಾ ಗುಂಪುಗಳನ್ನ ಯೂಸ್ ಮಾಡಿಕೊಂಡು ಅನೇಕ ಏನಂತಾರೆ ಸಂಯುಕ್ತಗಳನ್ನ ಪ್ರಾಕ್ಟೀಸ್ ಮಾಡಬಹುದು. ಓಕೆ, ಸೊ ದಿಸ್ ಇಸ್ ಅಬೌಟ್ ಕ್ರಿಯಾ ಗುಂಪುಗಳು. ನೆಕ್ಸ್ಟ್ ವಿ ಹ್ಯಾವ್ ಇಸ್ ಅನುರೂಪ ಶ್ರೇಣಿಗಳು ಅಂತ ಬರುತ್ತೆ. ಅನುರೂಪ ಶ್ರೇಣಿಗಳು ಒಂದೇ ಕ್ರಿಯಾ ಗುಂಪು ಕಾರ್ಬನ್ ಸರಪಳಿಯಲ್ಲಿನ ಹೈಡ್ರೋಜನ್ ಅನ್ನು ಸ್ಥಾನಪಲ್ಲಟಗೊಳಿಸುವ ಸಂಯುಕ್ತಗಳ ಸರಣಿಯನ್ನು
ಅನುರೂಪ ಶ್ರೇಣಿಗಳು ಅಂತ ಕರೀತಾರೆ. ಸೊ ಒಂದು ಕ್ರಿಯಾ ಗುಂಪಿದೆ, ಕಾರ್ಬನ್ ಸರಪಳಿ ಇದೆ, ಅದಕ್ಕೆ ಒಂದೇ ಒಂದು ಕ್ರಿಯಾ ಗುಂಪಿದೆ. ಸೊ ಆ ಒಂದೇ ಒಂದು ಕ್ರಿಯಾ ಗುಂಪಿನ ಸಲುವಾಗಿ ಏನಾಗತ್ತೆ, ಒಂದು ಹೈಡ್ರೋಜನ್ ನಾವೇನ್ ಮಾಡ್ಬೇಕು, ಸ್ಥಾನ ಪಲ್ಲಟಗೊಳಿಸ್ಬೇಕು. ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಮೀಥೇನ್ ಅನ್ನ ಹೇಳಿದೆ ಅಲ್ವಾ. ಸೊ ಮೀಥೇನ್ CH4 ಇದು ಯಾವ್ದಿದು, ಮೀಥೇನ್, ಹೌದಾ. ಸೊ ಇಲ್ಲಿ ಏನಾಗತ್ತೆ, ಹೈಡ್ರೋಜನ್ ಬದಲಿಗೆ ಇಲ್ಲಿ ನೋಡಿ CCl ಅಂದ್ರೆ ಇದು ಕ್ಲೋರೋಮೀಥೇನ್ ಆಗತ್ತೆ, ಹೌದಾ. ಸೊ ಇಲ್ಲಿ ಹೈಡ್ರೋಜನ್ ಅನ್ನು ಸ್ಥಾನಪಲ್ಲಟಗೊಳಿಸಿ ಬೇರೆ ಒಂದು ಕ್ರಿಯಾಗುಂಪು ಸರಪಳಿಯಲ್ಲಿ ಜೋಡಣೆ ಆದ್ರೆ, ಸರಪಳಿಯನ್ನ ಪ್ರವೇಶ ಮಾಡಿದ್ರೆ ಅದಕ್ಕೆ ಅನುರೂಪ ಶ್ರೇಣಿಗಳು ಅಂತ ಕರಿತೇವೆ. ಇಲ್ಲಿ ಎರಡು ಕ್ರಮಾನುಗತ ಸಂಯುಕ್ತಗಳ ನಡುವೆ CH2 ಆಗಿರುತ್ತದೆ, ಅಂದ್ರೆ ಎರಡು ಸಮಾನುತ. ಫಾರ್ ಎಕ್ಸಾಂಪಲ್ ಈಗ ನಾನು ಮೀಥೇನ್ ಅಂತ ಹೇಳಿದೆ, CH4, ಈಥೇನ್ C2, C2H6. ಸೊ ಇದರ ನಡುವೆ ಆಮೇಲೆ ಪ್ರೋಪೇನ್, ಓಕೆ, C3H8, ಬ್ಯೂಟೇನ್ C4H10. ಸೊ ಇಲ್ಲಿ ನೋಡಿ, ಬ್ಯೂಟೇನ್ ಮತ್ತು ಪ್ರೋಪೇನ್ 4 ಕಾರ್ಬನ್ 3 ಕಾರ್ಬನ್, 4 - 3 1. ಆಮೇಲೆ ಹೈಡ್ರೋಜನ್ 10 ಹೈಡ್ರೋಜನ್ 8 ಹೈಡ್ರೋಜನ್, 10 - 8 2. ಸೊ CH2 ಡಿಫ್ರೆನ್ಸ್ ಇದರದು. ಅದೇ ರೀತಿ ಪ್ರೋಪೇನ್ ಮತ್ತು ಈಥೇನ್ ಅನ್ನ ನೋಡಿ, 3 - 2 1, 8 - 6 2, CH2. ಅದೇ ರೀತಿ ಈಥೇನ್ ಮತ್ತೆ ಮೀಥೇನ್ ಅನ್ನ ನೋಡಿ, C6 - 4 2. ಸೊ ಇಲ್ಲಿ ಏನಾಗತ್ತೆ, ಒಂದಾದ್ಮೇಲೆ ಒಂದು ಕ್ರಮಾನುಗತ ಸಂಯುಕ್ತಗಳು, ಮೀಥೇನ್, ಈಥೇನ್, ಪ್ರೋಪೇನ್, ಬ್ಯೂಟೇನ್, ಈ ರೀತಿ ಕ್ರಮಾನುಗತ ಸಂಯುಕ್ತಗಳ ನಡುವಿನಲ್ಲಿ CH2 ವ್ಯತ್ಯಾಸ ಇದ್ರೆ ಅಂಥ ಒಂದು ಸರಣಿಗಳಿಗೆ, ಅಂಥ ಒಂದು ಶ್ರೇಣಿಗಳಿಗೆ ನಾವು ಅನುರೂಪ ಶ್ರೇಣಿಗಳು ಅಂತ ಕರಿತೇವೆ. ಇನ್ನು ಯಾವುದೇ ಅನುರೂಪ ಶ್ರೇಣಿಯಲ್ಲಿ ಪರಮಾಣು ರಾಶಿ ಹೆಚ್ಚಿದಂತೆ ಭೌತ ಕ್ಷಣಗಳಲ್ಲಿ ಮಾತ್ರ ಬದಲಾವಣೆ ಕಂಡು ಬಂದರೆ ರಾಸಾಯನಿಕ ಗುಣಗಳು ಅನುರೂಪ ಶ್ರೇಣಿಗಳಲ್ಲಿ ಬದಲಾಗೋದಿಲ್ಲ. ಸೊ ಅನುರೂಪ ಶ್ರೇಣಿಗಳೇನಾಗತ್ತೆ, ಅವು ಹೆಚ್ಚಾದಂತೆ, ಅಂದ್ರೆ ಮೀಥೇನ್, ಈಥೇನ್, ಪ್ರೋಪೇನ್, ಬ್ಯೂಟೇನ್ ಈ ರೀತಿ ಹೆಚ್ಚಾದಂತೆ ಏನಾಗತ್ತೆ, ಭೌತ ಲಕ್ಷಣಗಳಲ್ಲಿ ಮಾತ್ರ ನಾವೇನ್ ನೋಡ್ಬಹುದು, ಬದಲಾವಣೆಯನ್ನ ನೋಡ್ಬೋದು. ಬಟ್ ರಾಸಾಯನಿಕವಾಗಿ ಆ ಅನುರೂಪ ಶ್ರೇಣಿಗಳಲ್ಲಿರುವ ಎಲ್ಲ ಒಂದು ಧಾತುಗಳಾಗಿರ್ಬಹುದು, ಪರಮಾಣುಗಳಾಗಿರ್ಬಹುದು, ಹೌದಾ. ಸೊ ಅವು ಯಾವುದೇ ಕಾರಣಕ್ಕೆ ರಾಸಾಯನಿಕ ಗುಣಗಳನ್ನ ಚೇಂಜ್ ಮಾಡ್ಕೊಳ್ಳೋದಿಲ್ಲ, ಬದಲಾವಣೆಯನ್ನ ಹೊಂದೋದಿಲ್ಲ ಅಂತ ಹೇಳುತ್ತೆ. ಇದು ಅನುರೂಪ ಶ್ರೇಣಿಗಳ ಬಗ್ಗೆ. ಇನ್ನು ಸಾವಯವ ಸಂಯುಕ್ತಗಳನ್ನು ಹೆಸರಿಸುವಿಕೆ. ಯಾವ ರೀತಿ ನೀವು ಆರ್ಗ್ಯಾನಿಕ್ ಕಂಪೌಂಡ್, ಸಾವಯವ ಸಂಯುಕ್ತಗಳು ಅಂದ್ರೆ ಆರ್ಗ್ಯಾನಿಕ್ ಕಂಪೌಂಡ್ಸ್ ಅನ್ನ ಯಾವ ರೀತಿ ಹೆಸರಿಸಬೇಕು, ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದಿಸ್ ಚಾಪ್ಟರ್. ಸೊ ಪೇಪರ್ ಪೆನ್ ಹಿಡ್ಕೊಂಡು ಕೂತಿದ್ರೆ, ನೀವು ಬರಿತಾ ಹೋದ್ರೆ ಮಾತ್ರ ಇದು ಅರ್ಥ ಆಗತ್ತೆ. ಅದರ್ವೈಸ್ ನಿಮಗೆ ಸುಮ್ನೆ ಕೇಳದೆ ಕಾಟ್ ಮೇಲೆ ಕೂತ್ಕೊಂಡು, ಬೇರೆ ಕಡೆ ಕೂತ್ಕೊಂಡು, ಗಾಡಿ ಮೇಲೆ ಕೂತ್ಕೊಂಡು, ಈ ರೀತಿ ಸುಮ್ನೆ ವಿಡಿಯೋ ಆನ್ ಮಾಡಿ ಎಲ್ಲೋ ಒಂದು ನಿಮ್ಮ ಲಕ್ಷ್ಯ ಅಂದ್ರೆ ನಿಮ್ಮ ಕಾನ್ಸಂಟ್ರೇಷನ್ ಬೇರೆ ಕಡೆ ಇದ್ರೆ ಯು ಕೆನಾಟ್ ಅಂಡರ್ಸ್ಟ್ಯಾಂಡ್ ದಿಸ್. ಸೊ ಸಂಯುಕ್ತಗಳಲ್ಲಿನ ಕಾರ್ಬನ್ ಪರಮಾಣುಗಳ ಸಂಖ್ಯೆಯನ್ನು ಗುರುತಿಸಿ 3 ಕಾರ್ಬನ್ ಪರಮಾಣುಗಳನ್ನು ಹೊಂದಿದ್ದರೆ ಅದರ ಹೆಸರು ಪ್ರೋಪೇನ್ ಅಂತ. ಪ್ರೋಪ್ ಅಂದ್ರೆ ಏನು, 3, ಹೌದಾ. ಪ್ರೋಪ್ ಅಂದ್ರೆ 3, 3 3 ಕಾರ್ಬನ್ಗಳು. ಓಕೆ, 1 2 3. ಸೊ ಒಂದು ವೇಳೆ ಕ್ರಿಯಾಗುಂಪು ಕಂಡು ಬಂದರೆ ಆ ಸಂಯುಕ್ತವನ್ನು ಅದರ ಪೂರ್ವ ಪ್ರತ್ಯಯ, ಅಂತ್ಯ ಪ್ರತ್ಯಯ ಬಳಸಿ ಹೆಸರನ್ನು ಸೂಚಿಸಲಾಗುತ್ತದೆ. ಸೊ ಇಲ್ಲೇನಾಗಿದೆ, ಅಲ್ಲಿ ಯಾವುದೇ ರೀತಿ ದ್ವಿಬಂಧ, ತ್ರಿಬಂಧ ಅಂತ ಮೆನ್ಷನ್ ಮಾಡಿಲ್ಲ. ಸೊ ನಾವು ಕಾರ್ಬನ್ ಕಾರ್ಬನ್ ನಡುವೆ ಏಕಬಂಧವನ್ನ ತೆಗೆದುಕೊಳ್ಳೋಣ. ನೆಕ್ಸ್ಟ್ ಪ್ರೋಪೇನ್ ಅಂತ ಇದೆ. ಸೊ H H H H H. ಸೊ ಇಲ್ಲಿ H H H. ಸೊ ಇಲ್ಲೇನಾಗತ್ತೆ, C3H8. ಓಕೆ. ಸೊ ಇದು ಒಂದು ವೇಳೆ ಕ್ರಿಯಾ ಗುಂಪು ಕಂಡು ಬಂದರೆ, ಅಂದ್ರೆ ಒಂದೇ ಒಂದು ಏನಂತಾರೆ ಪ್ಲೇಸ್ ಅಲ್ಲಿ, ಫಾರ್ ಎಕ್ಸಾಂಪಲ್ ಮೀಥೇನ್ ಅನ್ನ ತಗೊಳ್ಳೋಣ.
ಒಂದು ಹೈಡ್ರೋಜನ್ ಪ್ಲೇಸ್ ಅಲ್ಲಿ ಕ್ಲೋರಿನ್ ಅಂದ್ರೆ ಬೇರೆ ಒಂದು ಪರಮಾಣು ಬಂದ್ರೆ ಪರಮಾಣು ಬಂದ್ರೆ ಆ ಸಂಯುಕ್ತವನ್ನು ಅದರ ಪೂರ್ವ ಪ್ರತ್ಯಯ, ಕ್ಲೋರಿನ್ ಅಂದ್ರೆ ಏನು, ಅದು ಹ್ಯಾಲೋಜನ್ ಗ್ರೂಪ್. ಸೊ ಅದನ್ನ ನಾವು ಯಾವ ರೀತಿ ಬರಿತೇವೆ, ಕ್ಲೋರೋ ಎಷ್ಟು ಕಾರ್ಬನ್ ಇದೆ, ಒಂದು. ಮೀಥ್ ಎಷ್ಟು ಬಾಂಡ್ಸ್ ಗಳಿವೆ, ಯಾವುದು ಇಲ್ಲ ಅಂದ್ರೆ ಸಿಂಗಲ್ ಬಾಂಡ್, ಮೀಥೇನ್, ಕ್ಲೋರೋಮೀಥೇನ್. ಇದು ಪೂರ್ವ ಪ್ರತ್ಯಯ, ಪ್ರಿಫಿಕ್ಸ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಒಂದು ವೇಳೆ ಕ್ರಿಯಾ ಗುಂಪಿನ ಹೆಸರು ಅಂತ್ಯ ಪ್ರತ್ಯಯವಾಗಿದ್ದು ಮತ್ತು ಅದರ ಹೆಸರು ಆಂಗ್ಲ ಭಾಷೆಯ ಸ್ವರಾಕ್ಷರಗಳಾದ AEIOU ಗಳಿಂದ ಪ್ರಾರಂಭಗೊಂಡಲ್ಲಿ ಕಾರ್ಬನ್ ಸರಪಳಿಯ ಹೆಸರಿನ ಕೊನೆಯ ಈ ಅಕ್ಷರವನ್ನು ಅಳಿಸಿ ಸೂಕ್ತ ಅಂತ್ಯ ಪ್ರತ್ಯಯವನ್ನು ನೀಡುವುದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಪ್ರೋಪೇನ್ ಇದೆ. ಸೊ ಇಲ್ಲಿ ಲಾಸ್ಟ್ ಹೆಸರು ಏನಿದೆ, ಲಾಸ್ಟ್ ಲೆಟರು ಇ ಇದೆ, ANE ಆರ್ ಇ. ಸೊ ಈಗ ಕೀಟೋನ್, ಈಗ ಏನಾಗಿದೆ, ಕೀಟೋನಿನ ಕ್ರಿಯಾ ಗುಂಪಿದೆ, ಫಂಕ್ಷನಲ್ ಗ್ರೂಪ್ ಇದೆ. ಸೊ ಕೀಟೋನ್ ಕ್ರಿಯಾ ಗುಂಪಿದ್ದಾಗ ನಾವೇನ್ ಮಾಡ್ಬೇಕು, ಲಾಸ್ಟ್ಗೆ ONE ಅಂತ ಕಳಿಸ್ಬೇಕು. ಓಕೆ, ಸೊ ಈಗ ಆಲ್ರೆಡಿ ANE ಇದೆ. ಸೊ ಅವಾಗ ಏನ್ ಮಾಡ್ತೇವೆ ನಾವು, ಇ ಅನ್ನೋ ಲೆಟರ್ ಅನ್ನ ಮಾತ್ರ ತೆಗೆದು ಹಾಕಿ ಪ್ರೋಪೇನ್ ಈ ಬದಲಿಗೆ ONE, ಪ್ರೋಪೇನೋನ್. ಅದೇ ರೀತಿ ಅಲ್ಡಿಹೈಡ್ ಇದ್ದಾಗ ಇ ಅನ್ನ ತೆಗೆದುಹಾಕಿ AL, ಪ್ರೊಪೇನಲ್. ಅದೇ ರೀತಿ ಅಸಿಟಿಕ್ ಆಸಿಡ್, ಸಾರಿ, ಈ ಒಂದು C ಡಬಲ್ ಬಾಂಡ್ OOH, COOH ಗುಂಪು ಇದ್ದಾಗ, ಓಕೆ, COOH ಅಂತ ಒಂದು ಗುಂಪು ಇದ್ದಾಗ, ಸೊ ಅದು ಏನಾಗುತ್ತೆ, ಪ್ರೊಪನಾಯಿಕ್, ಈ ಬದಲು OIC, ಆಯಿಕ್ ಆಸಿಡ್ ಆಗತ್ತೆ. ಸೊ ಈ ರೀತಿಯಾಗಿ ಅವುಗಳ ಹೆಸರುಗಳು ಅವುಗಳ ಹೆಸರುಗಳು ಏನಾಗ್ತವೆ, ಚೇಂಜ್ ಆಗ್ತಾ ಹೋಗ್ತವೆ. ಒಂದು ವೇಳೆ ಕಾರ್ಬನ್ ಸರಪಳಿಯು ಅಪರ್ಯಾಪ್ತವಾಗಿದ್ದರೆ, ಅಂದರೆ ENE, YNE, ANE ಈ ರೀತಿ ಅಂತ ಬಂದಿದ್ರೆ, ಓಕೆ, ಸರಪಳಿ ಹೆಸರು ದ್ವಿಬಂಧ ಇದ್ರೆ 3 ಕಾರ್ಬನ್ ಇರುವ ಸರಪಳಿಯನ್ನು ಪ್ರೋಪೀನ್ ಅಂತ ಕರಿತೇನೆ. ತ್ರಿಬಂಧ ಇದ್ರೆ ಪ್ರೋಪೈನ್ ಅಂತ ಕರಿತೇನೆ. ಇಲ್ಲಿ ನೋಡಿ, ಹ್ಯಾಲೋ ಅಲ್ಕೇನ್, ಇಲ್ಲಿ ನೋಡಿ, ಇದು ಕ್ಲೋರೋಪ್ರೋಪೇನ್. ನೆಕ್ಸ್ಟ್ ಆಲ್ಕೋಹಾಲ್, ಇಲ್ಲಿ ನೋಡಿ, ಒಂದು ಹೆಚ್ಚಿನ ಜಾಗದಲ್ಲಿ OH ಇದೆ. ಜಸ್ಟ್ ಅ ಮಿನಿಟ್. ಹ್ಯಾಲೋ ಅಲ್ಕೇನ್ ಅಂದ್ರೆ ಕ್ಲೋರಿನ್, ಅಯೋಡಿನ್, ಬ್ರೋಮಿನ್ ಈ ರೀತಿ ಯಾವುದಾದರೂ ಧಾತುಗಳಿದ್ರೆ ಅದಕ್ಕೆ ಜಸ್ಟ್ ಮಿನಿಟ್, ಅದಕ್ಕೆ ನಾವೇನಂತೇವೆ, ಓಕೆ. ಸೊ ಬ್ರೋಮೋ, BR ಇದೆ, ಬ್ರೋಮೋ ಇಲ್ಲಿ ಪೂರ್ವ ಪ್ರತ್ಯಯ ಬರುತ್ತೆ. ಹ್ಯಾಲೋಜನ್ ಇದ್ರೆ ಪೂರ್ವ ಪ್ರತ್ಯಯ. ಸೊ ಬ್ರೋಮೋ, ಪ್ರೋಪೇನ್. ಯಾಕೆ ಪ್ರೋಪೇನು, 3 ಕಾರ್ಬನ್ ಇದೆ, ಕಾರ್ಬನ್ ಕಾರ್ಬನ್ ನಡುವೆ ಏಕಬಂಧ ಇದೆ. ಸೊ ಪ್ರೋಪೇನ್. ಇಲ್ಲಿ ನೋಡಿ, ಆಲ್ಕೋಹಾಲ್ ಬರುತ್ತೆ. ಆಲ್ಕೋಹಾಲ್ ಇದ್ದಾಗ ಅದರ ಕ್ರಿಯಾ ಗುಂಪು OH, ಒಂದು ಹೆಚ್ಚಿನ ಬದಲಿಗೆ ಅಲ್ಲಿ OH ಗ್ರೂಪ್ ಇರುತ್ತೆ. ಸೊ ಆವಾಗ ಅಂತ್ಯ ಪ್ರತ್ಯಯ ಆಗತ್ತೆ. ಅಂದ್ರೆ ಪ್ರೋಪೇನ್ ಅಂತ ಬರ್ದಿರ್ತೀರಾ ಅಲ್ವಾ, ಸೊ ಈ ಜಾಗದಲ್ಲಿ OL ಅಂತ ಹಾಕೋದು, ಪ್ರೋಪೇನಾಲ್, ಪ್ರೋಪೇನಾಲ್. ಅದೇ ರೀತಿ ಅಲ್ಡಿಹೈಡ್ ಬಂದಾಗ ಅದು C ಡಬಲ್ ಬಾಂಡ್ OH ಈ ರೀತಿ ಬರುತ್ತೆ, C ಡಬಲ್ ಬಾಂಡ್ OH, ಇದು ಅದರ ಕ್ರಿಯಾ ಗುಂಪು.
ಸೊ ಅಲ್ಲಿ ಏನಾಗತ್ತೆ, ಅಂತ್ಯ ಪ್ರತ್ಯಯ ಆಲ್, ಪ್ರೊಪೆನಾಲ್ ಆಗತ್ತೆ. ಅದೇ ರೀತಿಯಾಗಿ ಕೀಟೋನ್ ಇದ್ದಾಗ ONE, ಕಾರ್ಬಾಕ್ಸಿಲಿಕ್ ಆಸಿಡ್ ಇದ್ದಾಗ ಒಯಿಕ್ ಆಸಿಡ್, ದ್ವಿಬಂಧ ಇದ್ದಾಗ ಈನ್, ತ್ರಿಬಂಧ ಇದ್ದಾಗ ಐನ್. ಸೊ ಈ ರೀತಿಯಾಗಿ ನಾವು ಸಾವಯವ ಸಂಯುಕ್ತಗಳನ್ನ ಹೆಸರಿಸಬೇಕು. ಸೊ ಈಗ ನಾನು ಇದು ಯಾವುದು ಅಂತ ಹೇಳಿ, ಇದರ ಹೆಸರನ್ನ ನೀವು ಹೇಳ್ಬೇಕು ನನಗೆ. ಇದರ ಹೆಸರನ್ನ ಹೇಳಿ. ಏನು ಈ ಸಾವಯವ ಸಂಯುಕ್ತದ ಹೆಸರೇನು? ನಾನು ಬರ್ದಿದ್ದೇನಲ್ವಾ? ಸೊ ಈ ಸಾವಯವ ಸಂಯುಕ್ತದ ಹೆಸರೇನು? ಏನಿದು? ಏನು, ಯಾವ ಸಂಯುಕ್ತ ಇದು? ಯಾವ ಕ್ರಿಯಾ ಗುಂಪಿದೆ ಅಲ್ಲಿ ಹೇಳ್ತೀರಾ? ಯಾವ ಕ್ರಿಯಾ ಗುಂಪು ಕಾಣಿಸ್ತಾ ಇದೆ ಈ ಸಂಯುಕ್ತದಲ್ಲಿ? ಎಸ್, ಎನಿವನ್? ಬೇಗ. ಯಾವ ಕ್ರಿಯಾ ಗುಂಪು ಕಾಣಿಸ್ತಾ ಇದೆ ಇದರಲ್ಲಿ? ಎಸ್, ಯಾವ ಕ್ರಿಯಾ ಗುಂಪು ಕಾಣಿಸ್ತಾ ಇದೆ? OL. OL ಎಲ್ಲಿದೆ ಇಲ್ಲಿ? ಎಸ್, ವೆರಿ ಗುಡ್ ರೇಖಾ. ಹ್ಯಾಲೋ ಅಲ್ಕೇನ್. ಯಾವ ಹ್ಯಾಲೋಜನ್ ಕಾಣಿಸ್ತಾ ಇದೆ? ಏನಿದು? CL ಅಂದ್ರೆ ಏನು? ಎಸ್, CL ಅಂದ್ರೆ ಏನು? ClBr ಅಂದ್ರೆ ಹ್ಯಾಲೋಜನ್ ಅಂತ ಗೊತ್ತಾಯ್ತು. ಈ ಒಂದು ಸಂಯುಕ್ತದಲ್ಲಿ CL ಅನ್ನು ಕ್ರಿಯಾ ಗುಂಪನ್ನ ಬರೆದಿದ್ದೇನೆ. ಏನು CL ಅಂದ್ರೆ? ಎಸ್, ಎಷ್ಟು ಕಾಮನ್ ಕ್ವಶನ್ ಅದು, ಎಷ್ಟು ಈಸಿ ಕ್ವಶನ್, ಅದೇ ಗೊತ್ತಿಲ್ಲ. 108 ಸಂಬಂಧ ಇಲ್ದಿರೋ ಕ್ವಶನ್ ಎಲ್ಲ ಕೇಳ್ತೀರಾ, ಚಾಟ್ ಮಾಡ್ತೀರಾ ಇಲ್ಲಿ. ಕಾಮನ್ ಸೆನ್ಸು ಇಲ್ಲ, ಏನೂ ಇಲ್ಲ ನಿಮ್ಗೆ. ಓಕೆ, ಸೊ ರೇಖಾ ಆನ್ಸರ್ಡ್ ಇಟ್. ಅದು ಕ್ಲೋರೋ ಅಂತ. ಸೊ ಕ್ಲೋರೋ ಇಲ್ಲೇನಾಗಿದೆ? ಎಷ್ಟು ಕಾರ್ಬನ್ ಆಟಮ್ಸ್ ಗಳಿವೆ ನೋಡಿ. ಕಂಪ್ಲೀಟ್ ಆಗಿ ಇದರ ಹೆಸರು ಹೇಳಿ. ಕ್ಲೋರೋ ಆಯ್ತು. ಓಕೆ, ಕ್ಲೋರೋ. ಕ್ಲೋರೋ ಆದ್ಮೇಲೆ ಏನ್ ಬರಿಬೇಕು? ಇದರ ಹೆಸರೇನ್ ಬರಿಬೇಕು? ಬರುತ್ತೆ ಎಕ್ಸಾಮ್ ಅಲ್ಲಿ, ಗ್ಯಾರಂಟಿ ಬರುತ್ತೆ. ಆ ಪ್ರಶ್ನೆ ಬಂದಾಗ ಬೋರ್ಡ್ ಎಕ್ಸಾಮ್ ಅಲ್ಲಿ ಅವಾಗ ನೆನಪಾಗತ್ತೆ, ನಾನು ಅವಾಗ ಕಲಿಬೇಕಾಗಿತ್ತು ಅಂತ. ನೆನ್ಪಿಟ್ಕೊಳ್ಳಿ. ಹೇಳಿ ಈಗ. ಕ್ಲೋರೋ ಎಷ್ಟು ಕಾರ್ಬನ್ ಅಟಮ್ಸ್ ಗಳಿವೆ? ಇದ್ರ ಹೆಸರೇನ್ ಬರಿತೀರಾ? ಕಾರ್ಬನ್ ಕಾರ್ಬನ್ ನಡುವೆ ಏಕಬಂಧ ಇದೆ. ಏಕಬಂಧ ಅಂದ್ರೆ ಅಂತ್ಯ ಪ್ರತ್ಯಯ ಏನ್ ಬರಿತೀರಾ? ಇಲ್ಲಿ ನೋಡಿ, ಕ್ಲೋರೋ 4 ಇದೆ. 4 ಅಂದ್ರೆ ಬ್ಯೂಟ್. ಬ್ಯೂಟ್.
ಹೌದಾ? ಕಾರ್ಬನ್ ಕಾರ್ಬನ್ ನಡುವೆ ಎಷ್ಟು ಬಂಧ ಇದೆ? ಏಕಬಂಧ ಇದೆ. ಅಂದ್ರೆ ANE, ಕ್ಲೋರೋಬ್ಯೂಟೇನ್ ಅನ್ನೋದು ಇದರ ಹೆಸರು. ನಾನು ನಿನ್ನೆ ನೀಟಾಗಿ ಹೇಳಿದ್ದೀನಿ. ಅದನ್ನ ಪ್ರಾಕ್ಟೀಸ್ ಮಾಡದೆ ಹೋದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಈಗಲೇ ಹೇಳಿದ್ದೇನೆ. PUC ಸುಮ್ನೆ ಸ್ಟ್ರಕ್ಚರ್ ಕೊಡ್ತಾರೆ, ಅದ್ರ ಹೆಸರು ನೀವೇ ಹೇಳ್ಬೇಕು. ಕ್ಲಾಸಲ್ಲಿ FC ಕೇಳ್ತಾರೆ ಎಲ್ಲಿ ಕಲ್ತಿದ್ದೀರಾ ಅಂತ. ಓಕೆ, ಸೊ ಈಗ ಕಾರ್ಬನ್ನಿನ ರಿಯಾಕ್ಷನ್ಸ್ ಯಾವ ಯಾವ ಕ್ರಿಯೆಗಳು ನಡೆಸುತ್ತೆ ಕಾರ್ಬನ್ ಅನ್ನೋದಕ್ಕೆ ಬರೋಣ. ಸೊ ಇಲ್ಲಿ ದಹನ ಕ್ರಿಯೆ ಅಂತ ಇದೆ. ಸೊ ಕಾರ್ಬನ್ ಸಂಯುಕ್ತಗಳು ಆಕ್ಸಿಜನ್ ಜೊತೆ ವರ್ತಿಸಿ ಅಪಾರ ಪ್ರಮಾಣದ ಶಾಖ ಮತ್ತು ಬೆಳಕನ್ನ ಬಿಡುಗಡೆ ಮಾಡ್ತವೆ. ಸೊ ಆವಾಗ ಏನಾಗತ್ತೆ, ಅದನ್ನ ದಹನ ಕ್ರಿಯೆ ಅಂತಾರೆ. ಸೊ ಅಲ್ಲೇನಾಗತ್ತೆ, ಶಾಖ ಮತ್ತು ಬೆಳಕು ಬಿಡುಗಡೆ ಆಗತ್ತೆ ಯಾವಾಗ ಕಾರ್ಬನ್ ಆಕ್ಸಿಜನ್ ಜೊತೆ ವರ್ತಿಸಿದಾಗ. ಸೊ ಈ ಒಂದು ಕ್ರಿಯೆಗೆ ನಾವೇನಂತ ಕರಿತೇವೆ? ದಹನ ಕ್ರಿಯೆ, ಅಥವಾ ಇಂಗ್ಲಿಷ್ ಅಲ್ಲಿ ಕಂಬಷನ್ ಅಂತ ಕರಿತೇವೆ. ಓಕೆ, ಕಂಬಷನ್ ಅಂತ ಕರಿತೇವೆ. ನೆಕ್ಸ್ಟ್ ಇಲ್ಲಿ ನೋಡಿ, ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು. ಪರ್ಯಾಪ್ತ ಅಂದ್ರೆ ಕಾರ್ಬನ್ ಕಾರ್ಬನ್ ನಡುವೆ ಏಕಬಂಧ ಹೊಂದಿರುವಂತಹ ಅಥವಾ ಅಲ್ಕೇನ್ಗಳು ಏನಿವೆ. ಸೊ ಅಲ್ಕೇನ್ಗಳು ಸಾಮಾನ್ಯವಾಗಿ ಸ್ವಚ್ಛ ಜ್ವಾಲೆಯನ್ನು, ಇಲ್ಲಿ ನೋಡಿ ಸ್ವಚ್ಛ ಜ್ವಾಲೆ ಅಂದ್ರೆ ಯಾವುದೇ ರೀತಿಯ ಸ್ಮೋಕ್ ಇರೋದಿಲ್ಲ, ಅದರಲ್ಲಿ ಹೊಗೆ ಇರೋದಿಲ್ಲ. ಆದರೆ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಏನಾಗ್ತವೆ, ಹಳದಿ ಬಣ್ಣದ ಜ್ವಾಲೆಯೊಂದಿಗೆ ಹೆಚ್ಚಿನ ಪ್ರಮಾಣದ ಬಣ್ಣದ ಹೊಗೆಯನ್ನು ಉಂಟು ಮಾಡುತ್ತವೆ. ಇದರ ಫಲವಾಗಿ ಲೋಹದ ತಟ್ಟೆಯ ಮೇಲೆ ಮಸಿಯ ಸಂಗ್ರಹ ಕಂಡು ಬರುತ್ತೆ. ಮಸಿ ಅಂತಂದ್ರೆ ಅದರ ಮೇಲೆ ಕಪ್ಪಾದ ಒಂದು ಕಲೆ ಬೀಳತ್ತೆ. ಯಾಕೆ ಅಂದ್ರೆ ಅದು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಿಂದ. ಓಕೆನಾ? ನೆಕ್ಸ್ಟ್ ದಹನ ಕ್ರಿಯೆ ಆಯ್ತು. ಇಂಧನಗಳಾದ ಕಲ್ಲಿದ್ದಲಾಗಿರಬಹುದು, ಪೆಟ್ರೋಲಿಯಂ ಆಗಿರಬಹುದು, ಇವು ದಹನ ಕ್ರಿಯೆಗಳಿಂದ ಏನಾಗತ್ತೆ, ಸಲ್ಫರ್ ಮತ್ತು ನೈಟ್ರೋಜನ್ ಡೈಆಕ್ಸೈಡ್ ಗಳನ್ನ ಉಂಟು ಮಾಡ್ತವೆ. ಈ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಡೈಆಕ್ಸೈಡ್ ಗಳೇನಿವೆ, ಇವು ಪರಿಸರಕ್ಕೆ ಮಾಲಿನ್ಯವನ್ನ ಉಂಟು ಮಾಡಿ ಮೇನ್ಲಿ ಆಸಿಡ್ ರೈನ್ ಅಂದ್ರೆ ಆಮ್ಲ ಮಳೆಗೆ ಇವು ಕಾರಣೀಕರ್ತವಾಗ್ತವೆ. ಸೊ ಪೆಟ್ರೋಲ್ ಮತ್ತೆ ಕಲ್ಲಿದ್ದಲು ದಹನ ಕ್ರಿಯೆಯನ್ನ ಒಳಗೊಂಡು ಸಲ್ಫರ್ ಮತ್ತು ನೈಟ್ರೋಜನ್ ಡೈಆಕ್ಸೈಡ್ ಗಳನ್ನ ಉತ್ಪನ್ನಗಳಾಗಿ ಬಿಡುಗಡೆ ಮಾಡ್ತವೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಇನ್ನೊಂದು ಬರೋದು ಉತ್ಕರ್ಷಣೆ ಅಂತ. ಮೊದಲಿಗೆ ದಹನ ಕ್ರಿಯೆ ಕಲ್ತ್ವಿ, ನೆಕ್ಸ್ಟ್ ಬರೋದು ಉತ್ಕರ್ಷಣೆ. ಸೊ ಇಲ್ಲಿ ನೋಡಿ, ಕಾರ್ಬನ್ ಸಂಯುಕ್ತಗಳನ್ನು ದಹನ ಕ್ರಿಯೆಯ ಮೂಲಕ ಸುಲಭವಾಗಿ ಉತ್ಕರ್ಷಿಸಬಹುದು. ಹೌದಾ? ಸೊ ಇಲ್ಲಿ ನೋಡಿ ಆಲ್ಕೋಹಾಲ್ಗಳು, ಇಲ್ಲಿ ನೋಡಿ ಇಥನಾಲ್ CH3CH2OH. ಹೌದಾ? 2 ಕಾರ್ಬನ್ಗಳಿವೆ. ಸೊ ಹೌದಾ, ಕಾರ್ಬನ್ ಕಾರ್ಬನ್ ನಡುವೆ ಏನಿದೆ, ಸಿಂಗಲ್ ಬಾಂಡ್ ಇದೆ. ಸೊ ಈಥೇನ್ ಅಂತ ಬರ್ದಿರ್ತೇವೆ. OH ಫಂಕ್ಷನಲ್ ಗ್ರೂಪ್ ಆರ್ ಕ್ರಿಯಾ ಗುಂಪು ಇರೋದ್ರಿಲ್ಲ, ಈ ಬದಲು ಅಲ್ಲೇನ್ ಬರಿತೇವೆ, OL ಇಥನಾಲ್. ಓಕೆ, ಸೊ ಇಥನಾಲ್ ಅನ್ನೋದು ಏನಾಗತ್ತೆ, ಕ್ಷಾರೀಯ ಪೊಟ್ಯಾಷಿಯಂ ಪರ್ ಮ್ಯಾಂಗನೇಟ್ ಅಥವಾ ಆಮ್ಲೀಯ ಪೊಟ್ಯಾಷಿಯಂ ಡೈಕ್ರೋಮೇಟ್ ಇದರ ಜೊತೆ ಶಾಖವನ್ನ ನಾವು ಒದಗಿಸಿದಾಗ ಇಲ್ಲಿ ನೋಡಿ CH3COOH, ಇಲ್ಲಿ ನೋಡಿ 3 + 2 5, 5 + 1 6, ಸೊ 3 + 1 4. ಸೊ ಇಲ್ಲೇನಾಯ್ತು, ಆಕ್ಸಿಜನ್ ಆಡ್ ಆಯ್ತು, ಹೈಡ್ರೋಜನ್ ಹೋಯ್ತು. ಸೊ ಇದು ಏನಾಗತ್ತೆ, ಇಲ್ಲಿ ಉತ್ಕರ್ಷಣೆಗೆ ಅನುಕೂಲ ಮಾಡಿ ಕೊಡತ್ತೆ. ಆಲ್ಕೋಹಾಲ್ಗಳು ಏನಾಗ್ತವೆ, ಉತ್ಕರ್ಷಣೆಯಿಂದ ಕಾರ್ಬಾಕ್ಸಿಲಿಕ್ ಆಮ್ಲಗಳಾಗಿ, ಇಲ್ಲಿ OH ಇತ್ತು, ಅಲ್ಲಿ ಒಯಿಕ್ ಆಯ್ತು, ಇಥನಾಯಿಕ್ ಆಸಿಡ್ ಆಯ್ತು ಅಲ್ವಾ? ಫೈನ್. ಇನ್ನು ಪ್ರಾರಂಭಿಕ ವಸ್ತುವಿಗೆ ಆಕ್ಸಿಜನ್ ಅನ್ನು ಸೇರಿಸುವ ಮೂಲಕ ಪ್ರತ್ಯಾಮ್ಲೀಯ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಅಥವಾ ಆಮ್ಲೀಯ ಪೊಟ್ಯಾಷಿಯಂ ಡೈಕ್ರೋಮೇಟ್ಗಳು ಆಲ್ಕೋಹಾಲ್ಗಳನ್ನು ಆಮ್ಲಗಳಾಗಿ, ಸೊ ಏನ್ ಮಾಡ್ತವೆ, ಇವೇನು ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಅಥವಾ ಪೊಟ್ಯಾಷಿಯಂ ಡೈಕ್ರೋಮೇಟ್ ಅಂತ ಏನ್ ಹೇಳ್ದೆ, ಇವು ಏನ್ ಮಾಡ್ತವೆ,
ಪ್ರಾರಂಭಿಕ ವಸ್ತುವಿಗೆ ಅಂದ್ರೆ ಆಲ್ಕೋಹಾಲಿಗೆ ಏನ್ ಮಾಡ್ತವೆ, ಆಕ್ಸಿಜನ್ ಅನ್ನ ಸೇರಿಸ್ತವೆ. ಆಲ್ಕೋಹಾಲಿಗೆ ಆಕ್ಸಿಜನ್ ಅನ್ನ ಸೇರಿಸಿ ಉತ್ಕರ್ಷಣೆ ಮಾಡ್ತವೆ. ಸೊ ಆದ್ರಿಂದ ಇವೆರಡನ್ನು ಏನಂತ ಕರಿತೇವೆ ನಾವು, ಅತ್ಯುತ್ತಮ ಉತ್ಕರ್ಷಣಾಕಾರಿಗಳು ಅಂತ ಕರಿತೇವೆ. ನೆಕ್ಸ್ಟ್ ಸಂಕಲನ ಕ್ರಿಯೆ ಅಂತ ಬರುತ್ತೆ. ಸಂಕಲನ ಕ್ರಿಯೆ ತುಂಬಾ ಈಸಿ ಆಗಿದೆ. ಸೊ ಇಲ್ಲಿ ನೋಡಿ, ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು. ಅಪರ್ಯಾಪ್ತ ಅಂತ ವರ್ಡಿಂಗ್ ಬಂದ್ರೆ ನಿಮ್ಗೆ ಗೊತ್ತಿರ್ಬೇಕು, ಅಲ್ಲಿ ಕಾರ್ಬನ್ ನಡುವೆ ದ್ವಿಬಂಧ ಆದ್ರೂ ಇರತ್ತೆ, ಆರ್ ಕಾರ್ಬನ್ ನಡುವೆ ತ್ರಿಬಂಧ ಆದ್ರೂ ಇರತ್ತೆ. ಸೊ ಈ ರೀತಿ ಇರುವ ಹೈಡ್ರೋಕಾರ್ಬನ್ಗಳು ಕ್ರಿಯಾವರ್ಧಕದ ಸಮ್ಮುಖದಲ್ಲಿ, ಕ್ರಿಯಾವರ್ಧಕಗಳಂದ್ರೆ ಅವು ರಾಸಾಯನಿಕ ಕ್ರಿಯೆಯಲ್ಲಿ ತೊಡಗೋದಿಲ್ಲ, ಬಟ್ ರಾಸಾಯನಿಕ ಕ್ರಿಯೆಯ ಒಂದು ಸ್ಪೀಡ್ ಅಂತ ಏನ್ ಹೇಳ್ತೇವೆ, ರೇಟ್ ಅಂತ ಏನ್ ಹೇಳ್ತೇವೆ, ಅದನ್ನ ಏನ್ ಮಾಡ್ತವೆ, ಬೇಗ ಮಾಡ್ತವೆ, ರಿಯಾಕ್ಷನ್ ಬೇಗ ಆಗತ್ತೆ. ಸೊ ಕ್ರಿಯಾವರ್ಧಕ ಸಮ್ಮುಖದಲ್ಲಿ ಹೈಡ್ರೋಜನ್ ಅನ್ನು ಸೇರಿಸಿಕೊಂಡು ಹೈಡ್ರೋಕಾರ್ಬನ್ಗಳನ್ನು ಉಂಟು ಮಾಡುವ ಕ್ರಿಯೆಯನ್ನು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು. ಸೊ ಇಲ್ಲಿ ನೋಡಿ, C+C ಆರ್ ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಫಂಕ್ಷನಲ್ ಗ್ರೂಪ್ ಅಥವಾ ಕ್ರಿಯಾ ಗುಂಪನ್ನ ಏನ್ ಮಾಡುತ್ತೆ, ರಿಪ್ರೆಸೆಂಟ್ ಮಾಡುತ್ತೆ ಅಥವಾ ಪ್ರತಿನಿಧಿಸುತ್ತೆ. ಹೈಡ್ರೋಕಾರ್ಬನ್ಗಳನ್ನ ಅಪರ್ಯಾಪ್ತ ಅಂತ ಯಾಕಂದ್ರೆ ಇಲ್ಲಿ ಕಾರ್ಬನ್ ಡಬಲ್ ಬಾಂಡ್ ಅಂದ್ರೆ ದ್ವಿಬಂಧ. ಹೈಡ್ರೋಕಾರ್ಬನ್ ಅನ್ನ ಕ್ರಿಯಾವರ್ಧಕದ ಮೂಲಕ ಹೈಡ್ರೋಜನ್ ಅನ್ನ ಆಡ್ ಮಾಡುವ ಮೂಲಕ ಸೇರಿಸುವ ಮೂಲಕ CCR ಎಕ್ಸ್ಟ್ರಾ ಹೈಡ್ರೋಜನ್ಗಳು ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಡಬಲ್ ಬಾಂಡ್ ಇದ್ದು ಇಲ್ಲಿ ಸಿಂಗಲ್ ಬಾಂಡ್ ಆಗಿ 2 ಹೈಡ್ರೋಜನ್ಗಳು ಬಂದು 1 2 3 4, ಇಲ್ಲೂ ಕೂಡ 1 2 3 4. ಇಲ್ಲಿ ಏನ್ ಎಕ್ಸ್ಟ್ರಾ ಬಂತು, 2 ಹೈಡ್ರೋಜನ್ ಬಂತು. ಏನ್ ಹೋಯ್ ಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿ ಏನಾಯ್ತು, ಇಲ್ಲಿ ರಾಸಾಯನಿಕವಾಗಿ ಬದಲಾವಣೆಗೊಳಪಡದೆ ಕ್ರಿಯಾ ದರದಲ್ಲಿ ಬದಲಾವಣೆ ತರುವ ವಸ್ತುಗಳನ್ನ, ಸೊ ಅಲ್ಲಿ ಕ್ರಿಯಾ ವರ್ಧಕಗಳು ಅಂತ ನಾನು ಹೇಳ್ದೆ. ಸೊ ಇವೇನ್ ಮಾಡ್ತವೆ, ಇವು ರಾಸಾಯನಿಕವಾಗಿ ಯಾವುದೇ ಬದಲಾವಣೆಯನ್ನ ತರೋದಿಲ್ಲ ರಾಸಾಯನಿಕ ಕ್ರಿಯೆಯಲ್ಲಿ, ಆದ್ರೆ ಕ್ರಿಯಾ ದರದಲ್ಲಿ, ಅಂದ್ರೆ ಒಂದು ಕ್ರಿಯೆ ಆಗ್ಬೇಕಂದ್ರೆ ಇಂತಿಷ್ಟು ಟೈಮ್ ಅಂತ ಇರತ್ತೆ, ಸೊ ಅದು ಬೇಗ ಆಗತ್ತೆ ಅಂತ. ಇಲ್ಲಿ ಪೆಲಿಡಿಯಂ ಮತ್ತು ನಿಕ್ಕಲ್ ಅನ್ನೋ ಉದಾಹರಣೆಗಳನ್ನ ಅವರು ಕೊಟ್ಟಿದ್ದಾರೆ. ಇನ್ನು ಸಂಕಲನ ಕ್ರಿಯೆಯನ್ನ ನಾವು ಎಲ್ಲಿ ಉಪಯೋಗಿಸ್ತೇವೆ, ಪ್ರಾಣಿಜನ್ಯ ಕೊಬ್ಬುಗಳೇನಿವೆ, ಪ್ರಾಣಿಯಿಂದ ಉತ್ಪತ್ತಿಯಾಗಿರುವಂತಹ ಕೊಬ್ಬುಗಳು ಸಾಮಾನ್ಯವಾಗಿ ಪರ್ಯಾಪ್ತ ಕೊಬ್ಬಿನ ಆಮ್ಲಗಳನ್ನ ಒಳಗೊಂಡಿರ್ತದೆ. ಇವುಗಳನ್ನ ಆರೋಗ್ಯಕ್ಕೆ ಹಾನಿಕರ ಅಂತ ಕರಿತೇವೆ. ಅದೇ ರೀತಿ ಸಸ್ಯಜನ್ಯ ಏನಿರುತ್ತೆ ಅಂದ್ರೆ ಸಸ್ಯದಿಂದ ಪಡೆದಿರುವಂತಹ ಎಣ್ಣೆಗಳು ಏನಿರ್ತವೆ, ಅವು ಅಪರ್ಯಾಪ್ತ ಅಪರ್ಯಾಪ್ತ ಕೊಬ್ಬಿನ ಆಮ್ಲಗಳನ್ನ ಹೊಂದಿರ್ತವೆ. ಸೊ ಇವು ಆರೋಗ್ಯಕರ, ಹಾಗಾಗಿ ಇವುಗಳನ್ನ ನಾವು ಅಡುಗೆಗೆ ಉಪಯೋಗಿಸ್ತೇವೆ. ನೆಕ್ಸ್ಟ್, ಇನ್ನು ಆದೇಶನ ಕ್ರಿಯೆ ಅಂತ ಬರುತ್ತೆ. ಏನಿದು ಆದೇಶನ ಕ್ರಿಯೆ? ಒಂದು ಪ್ರಕಾರದ ಪರಮಾಣುಗಳು ಅಥವಾ ಪರಮಾಣು ಗುಂಪುಗಳು ಇನ್ನೊಂದರ ಸ್ಥಾನವನ್ನು ಪಲ್ಲಟಗೊಳಿಸುವುದರಿಂದ ಇದನ್ನ ಆದೇಶನ ಕ್ರಿಯೆ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್, ಈಗ ಇಲ್ಲಿ ನೋಡಿ, CH4 ಇದೆ. CH4 ಅಂದ್ರೆ ಏನು? ಮೀಥೇನ್. ಹೌದಾ? Cl ಅಂದ್ರೆ ಏನು? ಕ್ಲೋರಿನ್. ಇಲ್ಲಿ ಬರೋದು
ಕ್ಲೋರೋಮೀಥೇನ್, ಹೌದಾ, ಮತ್ತೆ ಹೈಡ್ರೋಕ್ಲೋರಿಕ್ ಆಮ್ಲ. ಸೊ ಏನಾಗಿರುತ್ತೆ ಆಕ್ಚುಲಿ ಅಲ್ಲಿ ಮೀಥೇನ್ನ ರಚನೆ ಬರೆದಾಗ ಇದು ಮೀಥೇನಿನ ರಚನೆ, ಹೌದಾ, ಪ್ಲಸ್ Cl2, ಹೌದಾ, 2 Cl ಇದೆ. ಹ್ಮ್ ಸೊ ಅದೇನಾಗತ್ತೆ, 2 Cl ನ ಯಾವ ರೀತಿ ಬರೆಯೋಣ, Cl ಅಂತ ಬರೋಣ. ಓಕೆ, ಸೊ ಇದೇನಾಗತ್ತೆ ಇಲ್ಲಿ ಒಂದು Cl ಏನಿದೆ ಇಲ್ಲಿ ಟ್ರಾನ್ಸ್ಫರ್ ಆಗತ್ತೆ, ಈ ಒಂದು H ಏನಿದೆ, ಈ H ಏನಿದೆ ಇಲ್ಲಿ, ಸೊ ಇದು ಇದರ ಜೊತೆ ಟ್ರಾನ್ಸ್ಫರ್ ಆಗತ್ತೆ. ಸೊ ಅವಾಗ ಏನಾಯ್ತು, ನಮಗೆ ಏನ್ ಪ್ರಾಡಕ್ಟ್ಸ್ ಗಳು ಬಂದವು ಅಂತ ನೋಡಿದಾಗ ಇಲ್ಲಿ ನೋಡಿ, ಸಿ, ಓಕೆ, ಎಚ್ ಎಚ್ ಎಚ್, ಇಲ್ಲಿ ಎಚ್ ಬದಲು Cl ಇದೆ, Cl ಅಂತ ಬಂತು, ಪ್ಲಸ್ ಇಲ್ಲಿ HCl. ಸೊ ಇಲ್ಲೇನಾಯ್ತು, ನೀವು ನೋಡಿರ್ತೀರಾ, ಒಂದು ಪ್ರಕಾರದ ಪರಮಾಣುಗಳು ಅಥವಾ ಪರಮಾಣು, ಹೌದಾ, ಕ್ಲೋರಿನ್ ಏನಿದೆ, ಇನ್ನೊಂದರ ಸ್ಥಾನವನ್ನು ಅಂದ್ರೆ ಹೈಡ್ರೋಜನ್ ಅನ್ನ ಸ್ಥಾನವನ್ನು ಪಲ್ಲಟಗೊಳಿಸಿ ತನ್ನ ಕ್ರಿಯೆಯನ್ನ ಮುಂದುವರಿಸುತ್ತೆ. ಸೊ ಇದಕ್ಕೆ ನಾವೇನಂತ ಕರಿತೇವೆ, ಆದೇಶನ ಕ್ರಿಯೆ ಅಂತ ಕರಿತೇವೆ. ಇನ್ನು ಕೆಲವು ಪ್ರಮುಖ ಕಾರ್ಬನ್ ಸಂಯುಕ್ತಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕು. ಒಂದನೇ ಸಂಯುಕ್ತ ಇಥನಾಲ್ ಅಂತ, ಇಥನಾಲ್. ಸೊ ಇದು CH3 C2H5OH ಅಂತ ಬರುತ್ತೆ, C2H5OH. ಇಥನಾಯಿಕ್ ಆಮ್ಲ ಅಂದ್ರೆ CH3COOH. ಸೊ ಇವು ನಾವು ತುಂಬಾ ವಾಣಿಜ್ಯವಾಗಿ ಅಂದ್ರೆ ಹಲವಾರು ಇಂಡಸ್ಟ್ರಿಗಳಲ್ಲಿ, ಕಾರ್ಖಾನೆಗಳಲ್ಲಿ, ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಇವನ್ನ ನಾವು ಉಪಯೋಗಿಸ್ತೇವೆ. ಇಲ್ಲಿ ನೋಡಿ, ಇಥನಾಲ್ ಬಗ್ಗೆ ತಿಳ್ಕೋಬೇಕಂದ್ರೆ, ಇಥನಾಲ್ ಸಾಮಾನ್ಯವಾಗಿ ಆಲ್ಕೋಹಾಲ್ ಅಂತಾರೆ, ಸಾಮಾನ್ಯವಾಗಿ ಇದಕ್ಕೆ ಆಲ್ಕೋಹಾಲ್ ಅಂತ ಕರಿತೇವೆ. ಇದು ಎಲ್ಲಾ ಆಲ್ಕೋಹಾಲ್ಗಿಂತ ಪಾನೀಯಗಳ ಸಕ್ರಿಯ ಘಟಕವಾಗಿದೆ. ಇದೊಂದು ಉತ್ತಮ ದ್ರಾವಕ. ಅಂದ್ರೆ ಈಗ ನೀರು ಹೇಗೆ ಒಂದು ದ್ರಾವಕನೋ, ತನ್ನಲ್ಲಿ ಎಷ್ಟೋ ಸಬ್ಸ್ಟೆನ್ಸಸ್ ಗಳನ್ನ, ಎಷ್ಟೋ ಪದಾರ್ಥಗಳನ್ನ ತನ್ನಲ್ಲಿ ಕರಗಿಸ್ಕೊಳ್ಳುತ್ತೋ, ಅದೇ ರೀತಿ ಇದು ಕೂಡ ತನ್ನಲ್ಲಿ ಅಂದ್ರೆ ತುಂಬಾ ಪದಾರ್ಥಗಳನ್ನ ಕರಗಿಸುವ ಗುಣವನ್ನ ಹೊಂದಿದೆ. ಸೊ ಟಿಂಕ್ಚರ್ ಅಯೋಡಿನ್, ಕೆಮ್ಮಿನ ಔಷಧ, ಅನೇಕ ಟಾನಿಕ್ಗಳು, ಸೊ ಮೊದಲಾದ ಔಷಧಗಳಿಗೆ ನಾವು ಈ ಇಥನಾಲ್ ಅನ್ನ ಬಳಸ್ತೇವೆ. ಇಥನಾಲ್ ಕೊಠಡಿ ಉಷ್ಣತೆಯಲ್ಲಿ ಅಂದ್ರೆ ರೂಮ್ ಟೆಂಪರೇಚರ್ ಅಲ್ಲಿ ಅದು ದ್ರವ ರೂಪದಲ್ಲಾಗಿರತ್ತೆ. ನೀರಿನಲ್ಲಿ ಎಲ್ಲಾ ಅನುಪಾತದಲ್ಲಿ ಈ ಒಂದು ಇಥನಾಲ್ ಏನಾಗತ್ತೆ, ವಿಲೀನಗೊಳ್ಳತ್ತೆ, ಅಂದ್ರೆ ಮಿಕ್ಸಪ್ ಆಗತ್ತೆ. ಸ್ವಲ್ಪ ಪ್ರಮಾಣದ ಸಾರರಿಕ್ತ ಇಥನಾಲ್ ಸೇವನೆ ಅಮಲನ್ನು ಉಂಟು ಮಾಡುತ್ತದೆ. ಸೊ ಇದನ್ನ ಸ್ವಲ್ಪ ಅಂದ್ರೆ ನೀರ್ ಬೆರೆಸದೆ ಡೈರೆಕ್ಟ್ ಆಗಿ ತಗೊಂಡಾಗ ಇದು ಅಮಲನ್ನ ಉಂಟು ಮಾಡತ್ತೆ. ಅತ್ಯಲ್ಪ ಪ್ರಮಾಣದ ಶುದ್ಧ ಇಥನಾಲ್ ಸೇವನೆಯು ಮಾರಕವಾಗಬಲ್ಲದು. ದೀರ್ಘಕಾಲೀನ ಆಲ್ಕೋಹಾಲ್ ಸೇವನೆಯಿಂದ ಏನೇನಾಗತ್ತೆ, ನಮ್ಮ ಲಿವರ್ಗೆ, ಕಿಡ್ನಿಗೆ, ಬ್ರೇನ್ಗೆ, ಹಾರ್ಟ್ಗೆ, ಸೊ ಈ ರೀತಿ ಎಫೆಕ್ಟ್ಸ್ ಗಳು ಅಂದ್ರೆ ತೊಂದರೆಗಳು ಉಂಟಾಗತ್ತೆ. ಸೊ ಅದಕ್ಕೆ ಧೂಮಪಾನ ಮಾಡಬಾರ್ದು ಮತ್ತು ಮದ್ಯಪಾನವನ್ನ ಮಾಡಬಾರ್ದು. ಇನ್ನು ಇಥನಾಲ್ ನ ಕ್ರಿಯೆಗಳನ್ನ ನೋಡಿದಾಗ, ಈ ಇಥನಾಲ್ ಏನಿದೆ ಅದು CH3CH2OH ಈ ರೀತಿಯಾದ್ರೂ ನೀವು ಬರಿಬಹುದು, ಹೌದಾ, ಇದು ಅದರ ಸೂತ್ರ. ಇದು ಅದರ ಸೂತ್ರ ಇಥನಾಲ್ದು. ಅಥವಾ ಯು ಕ್ಯಾನ್ ರೈಟ್ C2H5OH ಈ ರೀತಿನೂ ಬರಿಬಹುದು. ಸೊ ಯಾವಾಗ ಈ ಇಥನಾಲ್ ಏನಿದೆ ಸೋಡಿಯಂ ಜೊತೆ ವರ್ತಿಸತ್ತೋ, ಸೊ ಅದೇನ್ ಕೊಡತ್ತೆ, ಸೋಡಿಯಂ ಇಥಾಕ್ಸೈಡ್ ಅನ್ನೋ ಲವಣವನ್ನ ಕೊಡತ್ತೆ, ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡತ್ತೆ. ಇನ್ನು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಉಂಟು ಮಾಡುವ ಕ್ರಿಯೆಗಳು. ಇಥನಾಲ್ ಅನ್ನ ನಾವು 443 ಕೆಲ್ವಿನ್ ತಾಪದಲ್ಲಿ, ಓಕೆ, ಸಲ್ಫ್ಯೂರಿಕ್ ಆಮ್ಲದ ಉಪಸ್ಥಿತಿಯಲ್ಲಿ ನಾವು ಅದನ್ನ ಕಾಸ್ದಾಗ ಇಥನಾಲ್ ಏನಾಗತ್ತೆ, ನಿರ್ಜಲೀಕರಣ ಅಂದ್ರೆ ಏನು, ಲಾಸ್ ಆಫ್ ವಾಟರ್, ಜಲದ ಒಂದು ಅಣು ಏನಾಗತ್ತೆ ಅದರಿಂದ ಹೊರಗೆ ಹೋಗತ್ತೆ. ಸೊ ಜಲದ ಒಂದು ಅಣು ಅದರಿಂದ ಹೊರಗೆ ಹೋದಾಗ ಏನಾಗತ್ತೆ, ಇಲ್ಲಿ ಅದು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿ ಏನಾಗತ್ತೆ, ಕನ್ವರ್ಟ್ ಆಗತ್ತೆ. ಸೊ ಇದು ಇಥನಾಲ್ ಆಗಿದೆ ಅಲ್ವಾ. ಇಥನಾಲು ಇಲ್ಲೇನಾಗತ್ತೆ, C2H4 ಅಂದ್ರೆ ಈಥೀನ್ ಆಗತ್ತೆ, ಇದು ವಾಟರ್. ಸೊ ನಿರ್ಜಲೀಕರಣ ಅಂದ್ರೆ ಏನು,
ನೀರಿನ ಅಣು ಒಂದು ಹೊರಗಡೆ ಬರುತ್ತೆ. ಇದು ಎಥನಾಲ್ನ ಕ್ರಿಯೆಗಳು. ಇನ್ನು ಇಥನಾಯಿಕ್ ಆಮ್ಲದ ಗುಣಗಳು. ಇಥನಾಯಿಕ್ ಆಮ್ಲದ ಬಗ್ಗೆ ಕರಿತೇವೆ ನಾವು. ಈಗ ಇಥನಾಯಿಕ್ ಆಮ್ಲಕ್ಕೆ ನಾವು ಎಸಿಟಿಕ್ ಆಮ್ಲ ಅಂತೂ ಕರಿತೇವೆ. ಅದರ ಸೂತ್ರ CH3COOH. ಮತ್ತು ಕಾರ್ಬಾಕ್ಸಿಲಿಕ್ ಆಮ್ಲಗಳ ಗುಂಪಿಗೆ ಇದು ಸೇರಿದೆ. 5ರಿಂದ 8% ಅಸಿಟಿಕ್ ಆಮ್ಲ ದ್ರಾವಣವನ್ನು ವಿನೆಗಾರ್ ಅಂತ ಕರಿತೀವಿ. 5ರಿಂದ 8% ಅಂತ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ 92 ml ನೀರಿನಲ್ಲಿ 8 ml ಅಸಿಟಿಕ್ ಆಮ್ಲವನ್ನ ಸೇರಿಸಿದ್ರೆ ಅದು 8% ಅಸಿಟಿಕ್ ಆಮ್ಲ ಅಂತ. ಶುದ್ಧ ಎಥನಾಯಿಕ್ ಆಮ್ಲ ಚಳಿಗಾಲದ ಶೈತ್ಯ ಹವಾಮಾನದಲ್ಲಿ ಏನಾಗತ್ತೆ, ಹೆಪ್ಪಗಟ್ಟತೆ, ಅಂದ್ರೆ ಐಸ್ ತರ ಆಗತ್ತೆ. ಇದರಿಂದಾಗಿ ಅದಕ್ಕೆ ನಾವು ಗ್ಲೇಷಿಯಲ್ ಎಸಿಟಿಕ್ ಆಮ್ಲ ಅಂತ ಕರಿತೇವೆ. ಇನ್ನು ಕಾರ್ಬಾಕ್ಸಿಲಿಕ್ ಆಮ್ಲಗಳೇನಿವೆ ಇವು ದುರ್ಬಲ ಆಮ್ಲಗಳು. ಇವು ಅಂದ್ರೆ ಸ್ಟ್ರಾಂಗ್ ಆಗಿರೋದಿಲ್ಲ. ಸೊ ನೋಡಿ, ಎಸಿಟಿಕ್ ಆಮ್ಲ, ವಿನೆಗಾರ್ನೆಲ್ಲ ನಾವು ಅಡಿಗೆಗೆ ಉಪಯೋಗಿಸ್ತೇವೆ ರುಚಿ ಹೆಚ್ಚಾಗಕ್ಕೆ. ಸೊ ಇದು ಏನಾಗಲ್ಲ, ದುರ್ಬಲ ಆಮ್ಲಗಳಾಗಿವೆ. ಯಾವುದೇ ರೀತಿಯ ಸುಡೋ ಗಾಯಗಳನ್ನ ಇವು ಮಾಡೋದಿಲ್ಲ. ಇನ್ನು ಇಥನಾಯಿಕ್ ಆಮ್ಲದ ಒಂದು ಸ್ಪೆಷಲೈಸ್ಡ್ ರಿಯಾಕ್ಷನ್, ಒಂದು ಸ್ಪೆಷಲ್ ರಾಸಾಯನಿಕ ಕ್ರಿಯೆ ಅಂದ್ರೆ ಈಸ್ಟರೀಕರಣ ಕ್ರಿಯೆ ಅಂತ ಕರಿತೇವೆ. ಇದು ಆಮ್ಲ ಮತ್ತು ಆಲ್ಕೋಹಾಲ್ ನಡುವಿನ ಕ್ರಿಯೆಯಿಂದ ಸಾಮಾನ್ಯವಾಗಿ ಈಸ್ಟರ್ಗಳು ಉಂಟುವಾಗುತ್ತೆ. ಆಮ್ಲ ಅಂದ್ರೆ ಇಥನಾಯಿಕ್ ಆಮ್ಲ. ಇಥನಾಯಿಕ್ ಆಮ್ಲದ ಜೊತೆ ಇಥನಾಲ್ ವರ್ತಿಸಿದಾಗ ಅವಾಗ ಏನಾಗತ್ತೆ, ಈಸ್ಟರ್ ಸಿಗತ್ತೆ. ಸೊ ಇಲ್ಲೇನ್ ಸಿಕ್ಕಿದೆ ಅಲ್ವಾ, CH3C+O ಈ ರೀತಿ ಫಂಕ್ಷನಲ್ ಗ್ರೂಪ್ ಬಂದೆ ಇದು ಬಂದ್ರೆ ಅದಕ್ಕೆ ನಾವೇನಂತ ಕರಿತೇವೆ, ಈಸ್ಟರ್ ಅಂತ ಕರಿತೇವೆ. 2CH3. ಇಥನಾಯಿಕ್ ಆಮ್ಲವು ಆಮ್ಲೀಯ ಕ್ರಿಯಾವರ್ಧಕದ ಸಮ್ಮುಖದಲ್ಲಿ ಶುದ್ಧ ಇಥನಾಲ್ ನೊಂದಿಗೆ ವರ್ತಿಸಿ ಒಂದು ಈಸ್ಟರ್ ಅನ್ನು ಏನ್ ಮಾಡತ್ತೆ, ಉಂಟು ಮಾಡತ್ತೆ. ಸೊ ಏನಿದು ಈಸ್ಟರು? ಯಾವುದಕ್ಕೆ ಈ ಈಸ್ಟರ್ ಉಪಯೋಗ ಆಗತ್ತೆ ಅಂತ ನೋಡಿದ್ರೆ, ಈಸ್ಟರ್ಗಳು ಏನಾಗತ್ತೆ, ಮಧುರ ಪರಿಮಳವನ್ನ ಕೊಡ್ತದೆ. ಸೊ ಅದರಿಂದ ಇವುಗಳನ್ನ ನಾವು ಪರ್ಫ್ಯೂಮ್ಸ್ ಗಳಲ್ಲಿ ಉಪಯೋಗಿಸ್ತೇವೆ. ಇನ್ನು ಪ್ರತ್ಯಾಮ್ಲೀಯವಾಗಿರುವ ಸೋಡಿಯಂ ಹೈಡ್ರಾಕ್ಸೈಡ್ ನೊಂದಿಗೆ ವರ್ತಿಸುವಂತೆ ಮಾಡಿದಾಗ ಈಸ್ಟರ್ಗಳು ಪುನಃ, ಯಾವಾಗ ಈಸ್ಟರ್ಗಳನ್ನ ಸೋಡಿಯಂ ಹೈಡ್ರಾಕ್ಸೈಡ್ ನೊಂದಿಗೆ ವರ್ತಿಸುವಂತೆ ಮಾಡ್ತೇವೆ ಅವಾಗ ಮತ್ತೆ ನಮಗೇನ್ ಸಿಗತ್ತೆ, ಆಲ್ಕೋಹಾಲ್ ಸಿಗತ್ತೆ. ಆಲ್ಕೋಹಾಲ್ ಮತ್ತು ಕಾರ್ಬಾಕ್ಸಿಲಿಕ್ ಆಮ್ಲದ ಸೋಡಿಯಂ ಲವಣ ಸಿಗತ್ತೆ. ಹೌದಾ? ಈ ಕ್ರಿಯೆಯನ್ನು ನಾವೇನ್ ಮಾಡ್ತೇವೆ, ಸಾಬೂನು ತಯಾರಿಕೆಯಲ್ಲಿ ಉಪಯೋಗಿಸ್ತೇವೆ. ಇನ್ನು ಪ್ರತ್ಯಾಮ್ಲದೊಂದಿಗೆ ವರ್ತನೆ. ಯಾವಾಗ ಈ ಒಂದು ಇಥನಾಯಿಕ್ ಆಮ್ಲ ಪ್ರತ್ಯಾಮ್ಲದೊಂದಿಗೆ ಅಂದ್ರೆ ಈ ಸೋಡಿಯಂ ಹೈಡ್ರಾಕ್ಸೈಡ್ ನೊಂದಿಗೆ ವರ್ತಿಸತ್ತೋ ಅವಾಗ ಏನಾಗತ್ತೆ, ಸೋಡಿಯಂ ಇಥನೋಯೇಟ್ ಲವಣ ಮತ್ತು ಅಥವಾ ಸೋಡಿಯಂ ಎಸಿಟೇಟ್ ಅಂತ ಕರಿತೇವೆ ಮತ್ತು ನೀರು ಉಂಟು ಮಾಡುತ್ತದೆ. ಇದು ಪ್ರತ್ಯಾಮ್ಲದೊಂದಿಗೆ ವರ್ತನೆ. ಈ ಸೋಡಿಯಂ ಸಾಲ್ಟ್ ಏನಿದೆ, ಇಥನೋಯಿಟ್ ಏನಿದೆ, ಇದನ್ನೇ ನಾವು ಸಾಬೂನು ತಯಾರಿಕೆಯಲ್ಲಿ ಬಳಸ್ತೇವೆ. ಇನ್ನು ಕಾರ್ಬೋನೇಟ್ ಮತ್ತು ಹೈಡ್ರೋಜನೇಟ್ ಕಾರ್ಬನ್ ನೊಂದಿಗೆ. ಸೊ ಇಲ್ಲಿ ನೋಡಿ, ಅಸಿಟಿಕ್ ಆಮ್ಲ ಈ ಒಂದು ಸೋಡಿಯಂ ಕಾರ್ಬೋನೇಟ್ ಜೊತೆ ವರ್ತಿಸಿದಾಗ ಅಲ್ಲೂ ಕೂಡ ಸೋಡಿಯಂ ಇಥನೋಯೇಟ್, ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗತ್ತೆ. ಅದೇ ರೀತಿ ಈ ಒಂದು ಎಸಿಟಿಕ್ ಆಮ್ಲ ಸೋಡಿಯಂ ಬೈಕಾರ್ಬೋನೇಟ್ ಜೊತೆ ವರ್ತಿಸಿದಾಗ ಅಲ್ಲೂ ಕೂಡ ಸೋಡಿಯಂ ಇಥನೋಯೇಟ್, ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಆಗತ್ತೆ. ಸೊ ಇಲ್ಲಿ ನೋಡಿ, ಸಾಬೂನು ಮತ್ತು ಸ್ವಚ್ಛತೆ ಅಂತ ಬಂದಾಗ, ಸಾಬೂನು ಅಂತ ಬಂದಾಗ ಅದರಲ್ಲಿ ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳಿಗೆ, ನಾನು ಹೇಳ್ದೆ ಅಲ್ವಾ, CH3COONA ಆರ್ CH3COOK. ಸೊ ಇವುಗಳ ಉದ್ದ ಸರಪಳಿ ಏನ್ ಮಾಡತ್ತೆ, ಸಾಬೂನನ್ನ ತಯಾರು ಮಾಡತ್ತೆ. ಸೊ ಫಾರ್ ಎಕ್ಸಾಂಪಲ್ ಸೋಡಿಯಂ ಪಾಮಿಟೇಟ್, ಸೋಡಿಯಂ ಸ್ಟೀರೇಟ್, ಸೊ ಇವೆಲ್ಲವೂ ಕೂಡ ಸಾಬೂನುಗಳಿಗೆ ಉದಾಹರಣೆ. ಇನ್ನು ಸಾಬೂನಿನ ಅಯೋನಿಕ್ ತುದಿ, ಇಲ್ಲಿ ನೋಡಿ, ಸಾಬೂನಿನ ಅಯೋನಿಕ್ ತುದಿ ಜಲಾಕರ್ಷಕದ ತುದಿ. ನೀರಿನೊಂದಿಗೆ ಜಲಾಕರ್ಷಕ ಅಂದ್ರೆ ಅದು ನೀರನ್ನ ಇಷ್ಟಪಡತ್ತೆ. ಅದೇ ರೀತಿ ಹೈಡ್ರೋಕಾರ್ಬನ್ ತುದಿ, ಇದು ಏನು, ಜಲಾಕರ್ಷಕ ತುದಿ, ಏನು ಅಯೋನಿಕ್ ತುದಿ. ಇನ್ನೊಂದು ಏನಿದೆ, ಈ ಕಡೆ ಏನಿದೆ
ಅದು ಹೈಡ್ರೋಕಾರ್ಬನ್ ತುದಿ. ಸೊ ಅದು ಎಣ್ಣೆ ಮತ್ತು ಜಿಡ್ಡಿನೊಂದಿಗೆ ಏನಾಗತ್ತೆ, ವರ್ತಿಸತ್ತೆ. ಅದು ನೀರಿನಿಂದ ದೂರ ಇರತ್ತೆ, ಜಲ ವಿಕರ್ಷಕ. ಅಯೋನಿಕ್ ತುದಿ ಜಲ ವಿಕರ್ಷಕ, ಅದೇ ರೀತಿ ಹೈಡ್ರೋಕಾರ್ಬನ್ ತುದಿ ಜಲ ವಿಕರ್ಷಕ. ಹೀಗೆ ಸಾಬೂನಿನ ಅಣುಗಳು ಮಿಸೆಲ್ಗಳನ್ನು ಈ ರೀತಿ ನೋಡಿ, ಇದು ಜಲಾಕರ್ಷಕ ತುದಿ, ಜಲ ವಿಕರ್ಷಕ ತುದಿ, ಈ ರೀತಿ ಸುತ್ತಲೂ ಏನಾಗತ್ತೆ ಈ ಮಿಸೆಲ್ಗಳು ಉಂಟು ಮಾಡಿ ಇದು ನೀರಿನಲ್ಲಿ ಎಮಲ್ಷನ್ ಅಂದ್ರೆ ಬುರುಗು ಏನು ಬರುತ್ತೆ, ನೊರೆ ಬರುತ್ತಲ್ವಾ ಸೋಪ್ ಹಾಕಿದಾಗ, ಆ ನೊರೆಯನ್ನ ಉಂಟು ಮಾಡಿ ಕೊಳೆಯನ್ನ ಸ್ವಚ್ಛ ಮಾಡತ್ತೆ. ನೀರಿನ ಗಡಸುತನಕ್ಕೆ ಕಾರಣವಾಗುವ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ ಲವಣದೊಂದಿಗೆ ಸಾಬೂನಿನ ಕ್ರಿಯೆಯು ಒತ್ತಡವನ್ನು ಅಂದ್ರೆ ಒಂದು ರೀತಿ ಏನಂತಾರೆ ಪ್ಯಾಚಸ್ ಗಳನ್ನ ಉಂಟು ಮಾಡತ್ತೆ ಬಟ್ಟೆಗಳ ಮೇಲೆ. ಇಲ್ಲಿ ನೋಡಿ, ಇದು ಜಲಾಕರ್ಷಕ ತುದಿ, ಇದು ಜಲ ವಿಕರ್ಷಕ ತುದಿ. ಈ ಜಲ ಆಕರ್ಷಕ ತುದಿ ಏನಾಗಿದೆ, ನೀರಿನ ಜೊತೆ ಇದೆ. ಜಲ ವಿಕರ್ಷಕ ತುದಿ ಏನಾಗಿದೆ, ಇಲ್ಲಿ ಕೊಳೆಗೆ ಅಂದ್ರೆ ಗ್ರೀಸ್ ಎಣ್ಣೆ ಅದಕ್ಕೆ ಹತ್ಕೊಂಡಿದೆ. ಸೊ ಈ ರೀತಿ ಅಲ್ಲಿ ಏನಾಗತ್ತೆ ಅರೇಂಜ್ಮೆಂಟ್ ಆಗಿ ಅದೇನಾಗತ್ತೆ ಮಿಸೈಲ್ಗಳು ಉಂಟಾಗಿ ನೊರೆಯ ಮೂಲಕ ಏನಾಗ್ತವೆ, ಕೊಳೆ ಹೋಗಿ ಬಟ್ಟೆಗಳು ಸ್ವಚ್ಛವಾಗ್ತವೆ. ಇನ್ನು ಬರೋದು ಮಾರ್ಜಕಗಳು ಅಂತ, ಡಿಟರ್ಜೆಂಟ್ಸ್ ಅಂತ ಕರಿತೀವಿ ನಾವ್ ಇದಕ್ಕೆ. ಸೊ ಡಿಟರ್ಜೆಂಟ್ ಅಂದ್ರೆ ಏನು, ಆಮ್ಲಗಳ ಸೋಡಿಯಂ ಲವಣಗಳಾಗಿವೆ. ಕ್ಲೋರೈಡ್ ಅಥವಾ ಬ್ರೋಮೈಡ್ ಅಯೋನ್ಗಳು ಅಮೋನಿಯಂ ಅಣುಗಳ ಹೈಡ್ರೋಕಾರ್ಬನ್ನಿನ, ಇವು ಅಮೋನಿಯಂ ಅಣುಗಳ ಹೈಡ್ರೋಕಾರ್ಬನ್ನಿನ ಉದ್ದ ಸರಪಳಿಗಳಾಗಿವೆ. ಸೊ ಇಲ್ಲಿ ಅವು ಗಡಸು ನೀರಿನಲ್ಲೂ ಇವೇನಿವೆ ಈ ಮಾರ್ಜಕಗಳು ಗಡಸು ನೀರಿನಲ್ಲೂ ಏನ್ ಮಾಡತ್ತೆ, ಸ್ವಚ್ಛಗೊಳಿಸತ್ತೆ. ಮಾರ್ಜಕಗಳನ್ನು ಸಾಮಾನ್ಯವಾಗಿ ಶಾಂಪೂ ಮತ್ತು ಬಟ್ಟೆಗಳನ್ನು ಸ್ವಚ್ಛಗೊಳಿಸುವ ಉತ್ಪನ್ನಗಳಲ್ಲಿ ತಯಾರಿಸ್ತಾರೆ. ನೀರಿನ ಗಡಸುತನಕ್ಕೆ ಕಾರಣವಾಗುವ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ ಲವಣದೊಂದಿಗೆ ಮಾರ್ಜಕ ಕ್ರಿಯೆಯು ಒತ್ತಡವನ್ನು ಅಂದ್ರೆ ನೊರೆಯನ್ನ ಉಂಟು ಮಾಡೋದಿಲ್ಲ. ಸೊ ಇದೇನಾಗಿದೆ, ಈ ಒಂದು ಕಾರ್ಬನ್ ಮತ್ತು ಕಾರ್ಬನ್ ಸಂಯುಕ್ತದ ಲಾಸ್ಟ್ ಪಾರ್ಟ್ ಆಗಿದೆ. ಏನೇನ್ ಕಲ್ತ್ವಿ ನಾವಿವತ್ತು, ಸಾಬೂನು, ಮಾರ್ಜಕಗಳು, ಅದೇ ರೀತಿ ಸಾವಯವ ಸಂಯುಕ್ತಗಳನ್ನ ಯಾವ ರೀತಿ ಹೆಸರಿಸ್ತೀರಾ, ಓಕೆನಾ. ಸೊ ಮೊದಲಿಗೆ ಏನ್ ಮಾಡ್ಬೇಕು, ಎಷ್ಟು ಕಾರ್ಬನ್ಗಳಿವೆ ಅನ್ನೋದನ್ನ ಎಣಿಸ್ಬೇಕು. ಎಣಸಾದ್ಮೇಲೆ ಅದರ ಹೆಸರನ್ನ ಬರಿಬೇಕು, ಬ್ಯೂಟ್ ಅಂತ. ಆಮೇಲೆ ಕ್ರಿಯಾ ಗುಂಪು ಯಾವ್ದಿದೆ ಅದನ್ನ ಅಂತ್ಯ ಪ್ರತ್ಯಯದಲ್ಲಿ ಬರಿಬೇಕು ಅಥವಾ ಪೂರ್ವ ಪ್ರತ್ಯಯದಲ್ಲಿ ಬರಿಬೇಕು, ಅದನ್ನ ಡಿಸೈಡ್ ಮಾಡಿ ನಂತರ ಕಾರ್ಬನ್ ಕಾರ್ಬನ್ ನಡುವೆ ಇರುವ ಬಂಧಗಳು ಎಷ್ಟು, ಏಕಬಂಧನೋ ದ್ವಿಬಂಧನೋ ತ್ರಿಬಂಧನೋ, ಇದನ್ನ ಡಿಸೈಡ್ ಮಾಡಿ ಏನ್ ಮಾಡ್ಬೇಕು ನಾವು ಈ ಒಂದು ಸಾವಯವ ಸಂಯುಕ್ತಗಳನ್ನ ಹೆಸರಿಸ್ಬೇಕು, ಕಂಪಲ್ಸರಿಯಾಗಿ ಬರುತ್ತೆ. ನಂತರ ನಾವೇನ್ ನೋಡಿದ್ವಿ, ಇಥನಾಯಿಕ್ ಆಮ್ಲ ಮತ್ತು ಇಥನಾಯಿಲ್ ನ ಕೆಲವೊಂದಿಷ್ಟು ಕ್ರಿಯೆಗಳನ್ನ ನೋಡಿದ್ವಿ. ಅವು ಕೂಡ ಆ ಒಂದು ಕ್ರಿಯೆಗಳೇನಿವೆ ರಾಸಾಯನಿಕ ಕ್ರಿಯೆಗಳು ಅವು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗತ್ತೆ. ನೆಕ್ಸ್ಟ್ ಆದೇಶನ ಕ್ರಿಯೆ, ಸಂಕಲನ ಕ್ರಿಯೆ, ಅದೇ ರೀತಿ ಉತ್ಕರ್ಷಣೆ ಕ್ರಿಯೆ, ದಹನ ಕ್ರಿಯೆ, ಇವೆಲ್ಲವೂ ಕೂಡ ಎಕ್ಸ್ಪ್ಲೇನ್ ಮಾಡಿ ಅಂದ್ರೆ 1-2 ಸೆಂಟೆನ್ಸ್ ಅನ್ನ ಬರೆದು ನಾವೇನ್ ಮಾಡ್ಬೇಕು, ಈ ರೀತಿಯಾಗಿ ರಿಯಾಕ್ಷನ್ ಅನ್ನ ರಾಸಾಯನಿಕ ಕ್ರಿಯೆಯನ್ನ ಬರಿಬೇಕು. ನೆನಪಿರ್ಲಿ, ರಾಸಾಯನಿಕ ಕ್ರಿಯೆಗಳೇನಾಗಿರ್ಬೇಕು ಅಲ್ಲಿ ಅಂದ್ರೆ ಬ್ಯಾಲೆನ್ಸ್ಡ್ ಇರ್ಬೇಕು ಅಂತ. ನಂತರ ಸಾವಯವ ಸಂಯುಕ್ತಗಳನ್ನ ಹೆಸರಿಡೋದನ್ನ ನೋಡಿದ್ವಿ, ಪ್ರಾಕ್ಟೀಸ್ ಮಾಡಿ ಇದನ್ನ ಮನೆಯಲ್ಲಿ. ಅನುರೂಪ ಶ್ರೇಣಿಗಳನ್ನ ನೋಡಿದ್ವಿ. ಸೊ ಅಲ್ಲಿ ಕ್ರಮಾನುಸಾರವಾಗಿ ಒಂದು ಮತ್ತು ಒಂದರ ಹಿಂದಿನ ಸಂಯುಕ್ತಗಳ ನಡುವೆ CH2 ಅನ್ನೋ ವ್ಯತ್ಯಾಸ ಇರಬೇಕು. ಕ್ರಿಯಾ ಗುಂಪುಗಳು ಗೊತ್ತಾಯ್ತು, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಅಂತ ಇದ್ರೆ ಅದು ಕ್ಲೋರೋ, ಬ್ರೋಮೋ, ಅಯೋಡೋ ಈ ರೀತಿ ಆಗತ್ತೆ. ಆಕ್ಸಿಜನ್ ಇದ್ದಾಗ, ಆಲ್ಕೋಹಾಲ್ ಇದ್ದಾಗ OH, OL ಆಗತ್ತೆ. ಅಲ್ಡಿಹೈಡ್ ಇದ್ದಾಗ AL ಆಗತ್ತೆ. ಕೀಟೋನ್ ಇದ್ದಾಗ ONE ಆಗತ್ತೆ. ಕಾರ್ಬಾಕ್ಸಿಲಿಕ್ ಆಮ್ಲ ಇದ್ದಾಗ COOH ಆಗತ್ತೆ, ಓಯಿಕ್ ಆಸಿಡ್. ಇನ್ನು ಸೈಕ್ಲೋಹೆಕ್ಸೇನ್, ಬೆನ್ಝೀನಿನ ಅಣುಸೂತ್ರ ಮತ್ತು ರಚನೆ ಎರಡನ್ನೂ ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ ರಚನಾ ಸಮಾಂಗಿಗಳು ಎಂದರೇನು, ಉದಾಹರಣೆಯೊಂದಿಗೆ ವಿವರಿಸಿ ಅಂತ ಕೇಳ್ತಾರೆ. ಅದನ್ನು ಕೂಡ ಡೆಫಿನಿಷನ್ ಅನ್ನ ಬರೆದು ಬ್ಯೂಟೇನಿನ ಉದಾಹರಣೆ ಕೊಡಿ. ಇದು ಮೀತ್, ಈತ್, ಪ್ರಾಪ್, ಬ್ಯೂಟ್, ಓಕೆ, ಪೆಂಟ್, ಹೆಗ್ಸ್, ಹೆಪ್ ಇದನ್ನ ಪ್ರಾಕ್ಟೀಸ್ ಮಾಡಿ. ಸೊ ಇವೆಲ್ಲವೂ ಕೂಡ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಬರುತ್ತೆ. ಸೊ ನಾಳೆ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಏನು ಕ್ವಶನ್ ಆನ್ಸರ್ಸ್ ಗಳನ್ನ ಡಿಸ್ಕಸ್ ಮಾಡೋಣ, ಓಕೆನಾ. ಫೈನ್.
ಅದಾದ್ಮೇಲೆ ಹೊಸ ಪಾಠವನ್ನ ಡಿಸ್ಕಸ್ ಮಾಡೋಣ. ಓಕೆ, ಫೈನ್ ದೆನ್ ಲೆಟ್ ಮಿ ಎಂಡ್ ಅಪ್ ದ ಸೆಷನ್ ಹಿಯರ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬೈ.